ಗುರೋ ರಾಘವೇಂದ್ರ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ಮಹೀಪತಿದಾಸರೇ ನಿಮಗೆ ಅನಂತ ನಮನಗಳು. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಾದಿರಾಜರೇ ನಿಮಗೆ ಅನಂತ ನಮನಗಳು. ವ್ಯಾಸರಾಜರೇ ನಿಮಗೆ ಅನಂತ ನಮನಗಳು. ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು. ಜಯತೀರ್ಥರೇ ನಿಮಗೆ ಅನಂತ ನಮನಗಳು. ನರಹರಿತೀರ್ಥರೇ ನಿಮಗೆ ಅನಂತ ನಮನಗಳು. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಆನಂದತೀರ್ಥರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು. ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು. ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು. ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು. ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಪುಷ್ಕರರೇ ನಿಮಗೆ ಅನಂತ ನಮನಗಳು. ಧರಣಿ ಶನೈಶ್ಚರಣೇ ನಿಮಗೆ ಅನಂತ ನಮನಗಳು. ಭಗವನ್ನಾಮಾಭಿಮಾನಿ ಉಷಾದೇವಿಯರೇ, ಯಶೋದಾ ದೇವಕೀ ದೇವಿಯರೇ ನಿಮಗೆ ಅನಂತ ನಮನಗಳು. ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು. ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು. ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ಭಾಗೀರಥಿ, ಸಂಜ್ಞಾ, ಶ್ಯಾಮಲಾ, ರೋಹಿಣಿ, ಅನಿರುದ್ಧ ಪತ್ನಿ ಉಷಾ, ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು.
ನಿಮಗೆ ಸುಪ್ರಭಾತವಾಗಲಿ. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ಕುಬೇರ, ವಿಶ್ವಕ್ಸೇನ, ನಾಸತ್ಯ, ದಸ್ರಾ, ಶೇಷಶತಸ್ಥರೇ, ಗಣಪತಿಯೇ ನಿಮಗೆ ಅನಂತ ನಮನಗಳು. ಮಿತ್ರನಾಮಕ ಸೂರ್ಯ, ನಿರಋತಿ, ಪ್ರಾವಹಿ, ತಾರಾದೇವಿಯರೇ ನಿಮಗೆ ಅನಂತ ನಮನಗಳು. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ವಿಶ್ವಾಮಿತ್ರ, ವೈವಸ್ವತಮನುಗಳೇ ನಿಮಗೆ ಅನಂತ ನಮನಗಳು. ಭೃಗು, ಅಗ್ನಿ, ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು. ನಾರದರೇ ನಿಮಗೆ ಅನಂತ ನಮನಗಳು. ವರುಣದೇವರೇ ನಿಮಗೆ ಅನಂತ ನಮನಗಳು. ಸೂರ್ಯ, ಚಂದ್ರ, ಯಮ, ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ಶಚಿ, ರತಿ, ಸ್ವಯಂಭುವಮನು, ದಕ್ಷಪ್ರಜೇಶ್ವರ, ಬೃಹಸ್ಪತ್ಯಾಚಾರ್ಯರೇ, ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು. ಇಂದ್ರ ಕಾಮರೇ ನಿಮಗೆ ಅನಂತ ನಮನಗಳು. ಪಾರ್ವತಿ, ಸೌಪರ್ಣಿ, ವಾರುಣೀ ದೇವಿಯರೇ, ತುಳಸೀ ದೇವಿಯರೇ ನಿಮಗೆ ಅನಂತ ನಮನಗಳು. ಜಾಂಬವತಿ, ಕಾಳಿಂದಿ, ನೀಲ, ಭದ್ರ, ಮಿತ್ರವಿಂದ, ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ರುದ್ರದೇವ, ಶೇಷದೇವ, ಗರುಡದೇವ ನಿಮಗೆ ಅನಂತ ನಮನಗಳು. ಭಾರತೀ ದೇವಿಯರೇ, ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮ ಭೀಮ ಮಧ್ವಾವತಾರಿಗಳಾದ ವಾಯುದೇವರೇ, ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ಪದ್ಮಪ್ರಿಯೇ, ಪದ್ಮಿನಿ ಪದ್ಮಹಸ್ತೆ, ಪದ್ಮಾಲಯೇ, ಪದ್ಮದಲಾಯತಾಕ್ಷಿ, ವಿಶ್ವಪ್ರಿಯೇ, ವಿಷ್ಣು ಮನೋನುಕೂಲೇ, ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ಶ್ರೀಭೂದುರ್ಗಾತ್ಮಕಳಾದ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು. ಕೌಸಲ್ಯಾ ಸುಪ್ರಜಾ ರಾಮ, ಪೂರ್ವಾ ಸಂಧ್ಯಾ ಪ್ರವರ್ತತೆ.
ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ದಾಸರೆಲ್ಲರೂ ಬಂದು ಧೂಳಿ ದರ್ಶನಗೊಂಡು ಲೇಸಾಗಿ ತಾಳದಂಡಿಗೆಯ ಪಿಡಿದು ಕೇಶವನೇ ನಿಮ್ಮ ಸಿರಿನಾಮವನೇ ಸ್ಮರಿಸುತ್ತಲಿ ವಾಸುದೇವನೇ ಉದಯದಲ್ಲಿ ಪಾಡುತ್ತಿಗರೋ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆ ವೆಂಕಟೇಶ ಕಾಸಿದ್ದ ಕಾಲುಗಳ ಕಾವಡಿಯೊಳ್ ತುಂಬಿಟ್ಟು ಲೇಸಾಗಿ ಕೆನೆ ಮೊಸರು ಬೆಣ್ಣೆಯನೆ ಮೆದ್ದು ಶೇಷ ಶಯನಾನೆ ಏಳು ಸಮುದ್ರ ಮಥನವ ಮಾಡು ದೇಶ ಕೆಂಪಾಯಿತೇಳಯ್ಯ ಹರಿಯ ದೇಶ ಹರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಕಾಸಿದ್ದ ಕಾಲುಗಳ ಕಾವಡಿಯೊಳ್ ತುಂಬಿಟ್ಟು ಲೇಸಾಗಿ ಕೆನೆ ಅಲ್ಲ ಆಯ್ತಲ್ಲ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಹರಯ್ಯ ಸುಜನರೊಡೆಯ ಅರವಿಂದಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನ ಬೆಳಗಾಯಿತು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀಗಿರಿಯೊಡೆಯ ವೆಂಕಟೇಶ ಏಳಯ್ಯ ಹರಿಯ ಬೆಳಗಾಯಿತು ಏಳಯ್ಯ ಹರಿಯ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯದೇವಿ ರಮಣ ಒಲಿಯಾಲಿ ಕೋಲೆ ಜಯದೇವಿ ರಮಣ ಒಲಿಯಾಲಿ ನಮ್ಮ ವಿಜಯರಾಯರ ಕೀರ್ತಿ ಮೆರೆಯಾಲಿ ಕೋಲೆ
ದಾಸರಾಯರ ಕೀರ್ತಿ ಮೆರೆಯಾಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ ಹಿರಿಬಾಗಿಲೋಳು ನುಡಿಸೆವು ಕೋಲೆ ಹಿರಿಬಾಗಿಲೋಳು ನುಡಿಸೆವು ಕೋಲೆ ಹರೇ ಶ್ರೀನಿವಾಸ. ದಯಮಾಡಿ ಎಲ್ಲರೂ ಮತ್ತೊಮ್ಮೆ ಸರಿಯಾಗಿ ಕೂತ್ಕೊಳ್ರಿ, ಚೊಂಕ ಬಗ್ಗಿಸ್ಬಾಡ್ರಿ. ಅಡಿಗರಾಯನ ದಿವ್ಯ ಸನ್ನಿಧಾನದಲ್ಲಿದ್ದೀವಿ, ಆತನ ಆಜ್ಞಾ ಪಡ್ಕೊಂಡಿದ್ದೇವೆ. ಒಂದೇ ಒಂದು ಕ್ಷಣ ಮಂತ್ರಾಲಯ ತುಂಗಭದ್ರಾ ನದಿಯಲ್ಲಿ ಸ್ನಾನ ಆಯಿತು. ಭವ್ಯವಾದ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸೀತಾರಾಮರ ಪಾದಸ್ಪರ್ಶದಿಂದ ಪವಿತ್ರವಾಗಿರತಕ್ಕಂಥದ್ದು. 713 ಸಾಲಿಗ್ರಾಮಗಳಿಂದ ಯುಕ್ತವಾಗಿ ಬೃಂದಾವನವೋ ಹರಿಮಂದಿರವೋ ಅಂತ ಹರಿದಾಸರಿಂದ ಸ್ತುತಿಸಲ್ಪಟ್ಟದ್ದು. ಇಂಥ ಬೃಂದಾವನದ ಕೆಳಭಾಗದಲ್ಲಿ ಗುಹಾದಲ್ಲಿ ರಾಘವೇಂದ್ರ ಸ್ವಾಮಿಗಳು ಕೂತ್ಕೊಂಡಿದ್ದಾರೆ. ರಾಘವೇಂದ್ರ ಕರುಣಾಂತರಂಗ ಹೃದಯ, ತಿರುಪತಿಗೆ ಹೋಗಿ ಮೆಟ್ಲೋತ್ಸವ ಮಾಡಿಕೊಂಡು ಅಪ್ಪನ ದರ್ಶನ ಮಾಡಿಕೊಂಡು ಬರ್ತೀನಿ. ನೀವು ಗುರುಗಳು, ಗುರು ಒಲಿದರೆ ಹರಿತ ಒಲಿವ, ನಿಮ್ಮ ಅನುಗ್ರಹ ಆದರೆ ಇದು ಸಾಧ್ಯ ಆಗ್ತದೆ. ಅನುಗ್ರಹ ಮಾಡಿರಿ ತಂದೆ ಅಂತ ಪ್ರಾರ್ಥನೆ ಮಾಡೀವಿ. ರಾಯರ ನಿಧಾನವಾಗಿ ಕಣ್ತೆಗೆದು ನೋಡಿ ಮಂದಸ್ಮಿತ ವದನಾರವಿಂದರಾಗಿ ಹೋಗಿ ಬಾ ಮಗು, ನಿನ್ನ ಜನ್ಮ ಧನ್ಯ ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಯರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಒಂದೇ ಒಂದು ಕ್ಷಣ ತಿರುಪತಿ ಬೆಟ್ಟದ ಕೆಳಭಾಗ ದೊಡ್ಡ ಗರುಡ ದೇವರಿಗೆ ಪ್ರದಕ್ಷಿಣೆ ಬಂದಿದ್ದೇವೆ. ಪಾದಾಲ ಮಂಟಪ ಮೊದಲನೆಯ ಮೆಟ್ಟಲು ಮೇಲೆ ಶ್ರೀನಿವಾಸ ಮುಗುಳ್ನಗೆ ನಗುತ್ತಾ ನಿಂತುಕೊಂಡಿದ್ದಾನೆ. ಬಾ ನನ್ನ ಹತ್ರ ಅಂತ ಕರಿತಾ ಇದ್ದಾನೆ. ಪ್ರಭೋ ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಪರಮ ಕರುಣಾಮೂರ್ತಿ, ನಾನು ತಿಳಿಯದಲೇ ಅನಂತ ಪಾಪಗಳನ್ನು ಮಾಡಿದ್ದೇನೆ ತಂದೆ. ನನ್ನ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ಪವಿತ್ರಾತ್ಮನನ್ನಾಗಿ ಮಾಡು. ನಿನ್ನ ವೆಂಕಟಾದ್ರಿಯನ್ನು ಏರಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ, ವೆಂಕಟಾಚಲವಾಸ ಗೋವಿಂದ. ಗಾಳಿಗೋಪುರ ಬಂತು. ಇದೇ ಶೇಷಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಈಗ ಶೇಷಾದ್ರಿಯನ್ನೇ ಏರ್ತಾ ಇದ್ದೀನಿ. ಶೇಷನ ಅಹಂಕಾರವನ್ನು ಕಳೆದ ಕರುಣಾಮಯ, ನನ್ನ ಅಹಂಕಾರವನ್ನು ಕಳೆದು ನನ್ನನ್ನು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ, ಶೇಷಾಚಲವಾಸ ಗೋವಿಂದ. 2 ಕಿಲೋಮೀಟ್ರ್ ಬಂದರೆ ದೊಡ್ಡ ಹನುಮಂತ ದೇವರು. ಇದೇ ಅಂಜನಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಈಗ ಅಂಜನಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಹನುಮಂತ ದೇವರಿಗೆ ಜನ್ಮ ಕೊಟ್ಟ ಪವಿತ್ರವಾದ ಸ್ಥಳ. ಹನುಮಂತ ದೇವರಂತೆ ದಾಸ್ಯ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ನನ್ನ ಯೋಗ್ಯತೆಗೆ ತಕ್ಕಂತೆ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡುವಂಥ ಪ್ರಾರ್ಥನೆ ಮಾಡ್ತಾ ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ, ಅಂಜನಾಚಲವಾಸ ಗೋವಿಂದ. ಮತ್ತೆ 2 ಕಿಲೋಮೀಟ್ರ್ ಬಂದ್ವಿ. ಬಲಭಾಗದಲ್ಲಿ ನರಸಿಂಹ ದೇವಾಲಯ. ಇದೇ ವೃಷಭಾದ್ರಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ಈಗ ವೃಷಭಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ವೃಷಭಾಸುರನಂತೆ ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯವನ್ನು ಕೊಡುವಂತ ಪ್ರಾರ್ಥನೆ ಮಾಡ್ತಾ ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ, ವೃಷಭಾಚಲವಾಸ ಗೋವಿಂದ. ಮತ್ತೆ 200 ಮೆಟ್ಲು ಇಳಿದು 2 ಕಿಲೋಮೀಟರ್ ರೋಡ್ನಲ್ಲಿ ನಡ್ಕೊಂಡು ಬಂದರೆ ಎದುರಿಗೆ ಕಾಣುವ ಬೆಟ್ಟವೇ
ಭವ್ಯವಾದ ಗರುಡಾದ್ರಿ, ಇದನ್ನೇ ಕ್ರೀಡಾದ್ರಿ ಅಂತ ಕೂಡ ಕರೀತಾ ಇದ್ದಾರೆ. ನಿಂತುಕೊಂಡಿದ್ದೀವಿ. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ನನ್ನ ಯೋಗ್ಯತೆಗೆ ತಕ್ಕಂತೆ ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಈಗ ಗರುಡಾದ್ರಿಯನ್ನು ಏರ್ತಾ ಇದ್ದೀನಿ ತಂದೆ. ಗರುಡನಂತೆ ದೇಹದ ಅಣುವಿನಿಂದ ನಿನ್ನ ನಾಮ ಸಂಕೀರ್ತನಾತ್ಮಕಗಳಾದ ವೇದಗಳನ್ನು ಉದ್ಗಾರ ಮಾಡುವುದು ನನ್ನ ಯೋಗ್ಯತೆಗೆ ಮೀರಿದ್ದು. ಆದರೆ ನನ್ನ ಯೋಗ್ಯತೆಗೆ ತಕ್ಕಂತೆ ನನ್ನ 11 ಇಂದ್ರಿಯಗಳಲ್ಲಿ ಪ್ರಧಾನವಾಗಿ ನನ್ನ 2 ಕಣ್ಣುಗಳು ಸದಾ ನಿನ್ನನ್ನೇ ನೋಡ್ತಾ ಇರಲಿ. ನನ್ನ 2 ಕಿವಿಗಳು ಸದಾ ನಿನ್ನ ಕಥೆಗಳನ್ನೇ ಕೇಳ್ತಾ ಇರಲಿ. ನನ್ನ ಮೂಗು ನಿನಗೆ ಅರ್ಪಿತವಾದ ಪದಾರ್ಥಗಳ ಗಂಧವನ್ನೇ ಆಘ್ರಾಣ ಮಾಡ್ತಾ ಇರಲಿ. ನನ್ನ ನಾಲಿಗೆ ನಿನಗೆ ಅರ್ಪಿತವಾದ ದಿವ್ಯ ಪ್ರಸಾದಗಳ ರುಚಿಯನ್ನೇ ನೋಡ್ತಾ ಇರಲಿ. ನನ್ನ ಚರ್ಮ ನಿನ್ನ ಭಕ್ತರ ಅಂಗಸ್ಪರ್ಶದಿಂದ ಪುಲಗಿದ ಗಾತ್ರವಾಗಲಿ. ನನ್ನ ಬಾಯಿ ನಿರಂತರ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇರಲಿ. ನನ್ನ 2 ಕೈಗಳು ಸದಾ ನಿನ್ನ ಪೂಜೆ ಮಾಡ್ತಾ ಇರಲಿ. ನನ್ನ 2 ಕಾಲುಗಳು ಸದಾ ನಿನ್ನ ತೀರ್ಥಯಾತ್ರೆ ಮಾಡ್ತಾ ಇರಲಿ. ನನ್ನ ಮನಸ್ಸು ನಿರ್ಮಲವಾಗಿ ನಿನ್ನ ಸ್ಮರಣೆ, ನಿನ್ನ ಚಿಂತನೆ, ನಿನ್ನ ಧ್ಯಾನದಲ್ಲಿ ಆಸಕ್ತವಾಗಲಿ ತಂದೆ ಅಂತ ಪ್ರಾರ್ಥನೆ ಮಾಡ್ತಾ ಗರುಡಾಚಲವಾಸ ಗೋವಿಂದ, ಗರುಡಾಚಲವಾಸ ಗೋವಿಂದ, ಗರುಡಾಚಲವಾಸ ಗೋವಿಂದ. ಅಪ್ಪನ ದಿವ್ಯ ಮಂದಿರದ ಸಂದರ್ಶನ ಆಯಿತು. ಪ್ರಭೋ ಶ್ರೀನಿವಾಸ, ನಿನ್ನ ಅನುಗ್ರಹದಿಂದ ವೆಂಕಟಾದ್ರಿಯನ್ನು ಏರಿ ಬಂದು ಸಕಲ ಪಾಪಗಳಿಂದ ಮುಕ್ತನಾದೆ. ಶೇಷಾದ್ರಿಯನ್ನು ಏರಿ ಬಂದು ಅಹಂಕಾರ ಕಳಕೊಂಡೆ. ಅಂಜನಾದ್ರಿಯನ್ನು ಏರಿ ಬಂದು ದಾಸನಾದೆ. ವೃಷಭಾದ್ರಿಯನ್ನು ಏರಿ ಬಂದು ಆತ್ಮಾರ್ಪಣೆ ಮಾಡಿಕೊಳ್ಳುವ ಸೌಭಾಗ್ಯ ಸಿಕ್ತು. ಗರುಡಾದ್ರಿಯನ್ನು ಏರಿ ಬಂದು ನನ್ನ ಎಲ್ಲ ಇಂದ್ರಿಯಗಳು ನಿನ್ನ ಪರವಾದವು. ಇದರ ಸೌಭಾಗ್ಯದಿಂದ ರಮಾತ್ಮಕವಾದ ಭೂವೈಕುಂಠಾಂತ ಪ್ರಸಿದ್ಧವಾದ ಧರ್ಮ, ಅರ್ಥ, ಕಾಮ, ಮೋಕ್ಷಗಳಿಗೆ ಪ್ರತಿರೂಪಗಳಾದ 4 ಬೀದಿಗಳಿಂದಲೂ, ಸ್ಥೂಲ, ಅನಿರುದ್ಧ, ಲಿಂಗ ಶರೀರಗಳಿಗೆ ಪ್ರತಿರೂಪಗಳಾದ 3 ಪ್ರಾಕಾರಗಳಿಂದಲೂ, ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯದಿಂದಲೂ, ಸಾತ್ವಿಕತೆಗೆ ಪ್ರತಿರೂಪವಾದ ಸುವರ್ಣ ಗೋಪುರದಿಂದಲೂ ಶೋಭಾಯಮಾನವಾದ ಆನಂದ ನಿಲಯಾಂತ ಪ್ರಸಿದ್ಧವಾದ ನಿನ್ನ ದಿವ್ಯ ಮಂದಿರದಿಂದ ಯುಕ್ತವಾದ ಆನಂದಾದ್ರಿ ನಾರಾಯಣಾದ್ರಿಗಳ ದರ್ಶನದಿಂದ ನನ್ನ ಜನ್ಮ ಧನ್ಯ ಆಯಿತು ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾ ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ಆನಂದಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ, ನಾರಾಯಣಾದ್ರಿವಾಸ ಗೋವಿಂದ. ಪಕ್ಕದಲ್ಲಿ ಬೇಡಿ ಆಂಜನೇಯ ಜಗದ್ಗುರು ರಾಘವೇಂದ್ರ ಸ್ವಾಮಿಗಳ ಆಜ್ಞಾ ಪಡ್ಕೊಂಡು ಬಂದಿದ್ದೇನೆ. ನೀನು ಆಜ್ಞಾ ಕೊಟ್ಟಲ್ಲಿ ಅಪ್ಪನ ದರ್ಶನಕ್ಕೆ ಹೋಗಿ ಬರ್ತೀನಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹನುಮಂತ ದೇವರು ನಗುತ್ತಾ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳ ಹನುಮಂತ ದೇವರ ಇಬ್ಬರ ಆಶೀರ್ವಾದವನ್ನು ಶಿರಸಾಧಾರಣ ಮಾಡಿ ಪೂರ್ವ ದಿಕ್ಕಿನಲ್ಲಿರುವ ದಕ್ಷಿಣ ದಿಕ್ಕಿನಲ್ಲಿರುವ ಧರ್ಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಶ್ಚಿಮ ದಿಕ್ಕಿನಲ್ಲಿರುವ ಅರ್ಥದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಉತ್ತರ ದಿಕ್ಕಿನಲ್ಲಿರುವ ಕಾಮದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಪಕ್ಕದಲ್ಲೇ ಸ್ವಾಮಿ ಪುಷ್ಕರಣಿ ಪ್ರೋಕ್ಷಣೆ ಮಾಡಿಕೊಂಡಿವೆ. ಸ್ನಾನ ಆಯಿತು. ನಮ್ಮ ಧರ್ಮಗಳಿಗೆ ಅನುಸರಿಸಿ ನಾಮಮುದ್ರಾದಿಗಳನ್ನು ಧಾರಣ ಮಾಡಿದ್ದೇವೆ. ಅರ್ಶಿಣ ಕುಂಕುಮ ಹಚ್ಚಿಕೊಂಡಿದ್ದೇವೆ. ದಂಡೆಯ ಮೇಲೆ ಭೂವರಾಹಸ್ವಾಮಿ ದೇವಿಯ ದೇವಾಲಯ ಒಳಗಡೆ ಹೋದುವೆ. ಅದ್ಭುತವಾದ ರೂಪದ ದರ್ಶನ ಆಯಿತು. ಪೂರ್ವ ದಿಕ್ಕಿನಲ್ಲಿರುವ ಮೋಕ್ಷದ ಬೀದಿಯಲ್ಲಿ ಭಗವನ್ನಾಮ ಸಂಕೀರ್ತನೆ ಮಾಡಿಕೋತ ಪ್ರದಕ್ಷಿಣೆ ಬಂದಿವೆ. ಸ್ಥೂಲ ಶರೀರಕ್ಕೆ ಪ್ರತಿರೂಪವಾದ ಹಿತ್ತಾಳಿ ಬಾಗಿಲಿನಿಂದ ಕೂಡಿದ ಮೊದಲನೇ ಪ್ರಾಕಾರ ದಾಟಿದಿವೆ. ಮನಸ್ಸು ಬುದ್ಧಿಗಳಿಗೆ ಪ್ರತಿರೂಪಗಳಾದ ಬಲಿಪೀಠ ಧ್ವಜಸ್ತಂಭಗಳನ್ನು ದಾಟಿದಿವೆ. ಅನಿರುದ್ಧ ಶರೀರಕ್ಕೆ ಪ್ರತಿರೂಪವಾದ ಬೆಳ್ಳಿ ಬಾಗಿಲಿನಿಂದ ಕೂಡಿದ ದಶಾವತಾರಗಳಿಂದ ಯುಕ್ತವಾದ 2ನೇ ಪ್ರಾಕಾರ ದಾಟಿದಿವೆ. ಲಿಂಗ ಶರೀರಕ್ಕೆ ಪ್ರತಿರೂಪವಾದ ಬಂಗಾರದ ಬಾಗಿಲಿನಿಂದ ಶೋಭಾಯಮಾನವಾದ ಜೈವಿಜಯರಿಂದ ಯುಕ್ತವಾದ 3ನೇ ಪ್ರಾಕಾರ ದಾಟ್ತಾ ಇದ್ದೀವಿ. ಅದರಲ್ಲಿ ತಮೋ ಆವರಣಕ್ಕೆ ಪ್ರತಿರೂಪವಾದ ಮೊದಲನೇ ಹೊಸ್ತಲು ದಾಟಿದಿವೆ. ರಜೋ ಆವರಣಕ್ಕೆ ಪ್ರತಿರೂಪವಾದ 2ನೇ ಹೊಸ್ತಲು ದಾಟಿದಿವೆ. ಸತ್ವಾವರಣಕ್ಕೆ ಪ್ರತಿರೂಪವಾದ 3ನೇ ಹೊಸ್ತಲು ದಾಟಿದಿವೆ. ಸ್ವರೂಪ ದೇಹಕ್ಕೆ ಪ್ರತಿರೂಪವಾದ ಗರ್ಭಾಲಯ ಒಳಗಡೆ ಬಿಂಬಾಭಿನ್ನನಾದ ಪರಬ್ರಹ್ಮ ಶ್ರೀನಿವಾಸ 9 ಅಡಿ ಎತ್ತರ ನಿಂತುಕೊಂಡಿದ್ದಾನೆ. ಬಾ ಒಳಗ ಬಾ, ನನ್ನತ್ರ ಬಾ ಅಂತ ಕರಿತಾ ಇದ್ದಾನೆ. ಆ ಪರಬ್ರಹ್ಮನ ಆಜ್ಞೆಗೆ ಬದ್ಧರಾಗಿ
ಮನಸ್ಸಿನಿಂದ ಗರ್ಭಾಲಯವನ್ನು ಪ್ರವೇಶ ಮಾಡಿದ್ದೇವೆ. ಅದ್ಭುತವಾದ ರೂಪ, ಮಂದಸ್ಮಿತ ವದನಾರವಿಂದನಾಗಿದ್ದಾನೆ. ಉಬ್ಬಿದ ಗಲ್ಲಗಳು, ಸಂಪಿಗೆಯಂಥ ಮೂಗು, ವಿಶಾಲವಾದ ಅರಳಿದ ಕರುಣಾಮೃತವನ್ನು ಸುರಿಸ್ತಕ್ಕಂಥ ಕಣ್ಣುಗಳು, ವಿಶಾಲವಾದ ಹಣೆಯಲ್ಲಿ ತಿರುನಾಮ, ತಲೆಯಲ್ಲಿ ರಮಾತ್ಮಕವಾದ ವಜ್ರ ವೈಢೂರ್ಯ ಖಚಿತವಾದ ಕಿರೀಟ, ಕಿವಿಗಳಿಗೆ ಮಕರ ಕುಂಡಲಗಳು, ಭುಜದಲ್ಲಿ ಭುಜಕೀರ್ತಿಗಳು, ತೋಳುಗಳಿಗೆ ನಾಗಾಭರಣ, ಕೊರಳಲ್ಲಿ ಎದೆಯಲ್ಲಿ ಶ್ರೀದೇವಿ ಭೂದೇವಿಯರು, ವಕ್ಷಸ್ಥಳದಲ್ಲಿ ಲಕ್ಷ್ಮೀ ಹಾರ, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ ಶಂಖ, ಕೆಳಗಿನ ಬಲಗೈಯಲ್ಲಿ ವರದ ಹಸ್ತ, ಕೆಳಗಿನ ಎಡಗೈಯನ್ನು ಟೊಂಕದ ಮೇಲಿಟ್ಟುಕೊಂಡಿದ್ದಾನೆ. ಟೊಂಕದಲ್ಲಿ ದಶಾವತಾರಗಳಿಂದ ಕೂಡಿದ ಡಾಬು, ಡಾಬಿನ ಮಧ್ಯದಲ್ಲಿ ನಂದಕ ಖಡ್ಗ, ಕೆಳಗಡೆ ರಮಾತ್ಮಕವಾದ ಸುವರ್ಣಮಯವಾದ ಪೀತಾಂಬರ, ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡಿದ್ದಾನೆ, ಗಂಡಪೆಂಡೇರ ಹಾಕಿಕೊಂಡಿದ್ದಾನೆ, ಕಡಗ ಇಟ್ಟುಕೊಂಡಿದ್ದಾನೆ, ಪಾದಪೀಠದ ಮೇಲೆ ನಿಂತುಕೊಂಡಿದ್ದಾನೆ. ನನ್ನ ಕಾಲು ಹಿಡ್ಕೊಂಡು ಹೇಳ್ತಾ ಇದ್ದಾನೆ. ರಮಾಲಾಲಿತ ಪಾದ ಪಲ್ಲವಗಳು, ಯಾರಿಗೂ ದೊರಕದೇ ಇರತಕ್ಕಂಥ ಪಾದಗಳು. ಎರಡು ಕೈಗಳಿಂದ ಅವನ ಆಜ್ಞೆಗೆ ಬದ್ಧರಾಗಿ ಗಟ್ಟಿಯಾಗಿ ಹಿಡ್ಕೊಂಡು, ಪ್ರಭೋ ಶ್ರೀನಿವಾಸ, ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ ಕರುಣಾಂತರಂಗ ಹೃದಯ, ಈ ನಿನ್ನ ದಿವ್ಯ ಚರಣಗಳು ರಮೆಯನ್ನು ಮೋಹಗೊಳಿಸಿದ ಚರಣಗಳು, ಹನುಮ ಗರುಡರ ಮನಶೆಳೆದ ಚರಣಗಳು, ಬಲಿಯನ್ನು ಬೆರಗುಗೊಳಿಸಿದ ಚರಣಗಳು, ಶಿಲೆಯನ್ನು ಬಾಲೆಯನ್ನಾಗಿ ಮಾಡಿದ ಚರಣಗಳು, ಅಪ್ರಾಕೃತ ಚರಣಗಳು, ಅಪೂಟ ಸದ್ಗುಣ ಗಣಾಂಚಿತ ಚರಣಗಳು, ಅಪಪ ಅದ್ಭುತ ಚರಣಗಳು, ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣಗಳು, ಬ್ರಹ್ಮ ಸಮೀರ ಬಾಡಿ ಫಣೀಂದ್ರ ಮೀಂದ್ರ ಭವೇಂದ್ರ ಮುಖ ವಿನುತ ಚರಣಗಳು, ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಚರಣಗಳು, ಕೈವಲ್ಯದಾಯಕ ಚರಣಗಳು, ಮನವಚನಗಳಿಗೆ ನಿಲುಕದ ಚರಣಗಳು, ನೆನೆಬವರ ಅನುಸರಿಸಿ ತಿರುಗುವ ಚರಣಗಳು, ಕಟ್ಟುವರ ಭವ ಕಟ್ಟು ಬಿಡಿಸುವ ಚರಣಗಳು, ವಿಶ್ವ ಪ್ರೇರಕ ಚರಣಗಳು, ವಿಶ್ವ ನಿಯಾಮಕ ಚರಣಗಳು, ವಿಶ್ವಾಂತರ್ಯಾಮಿ ಚರಣಗಳು, ವಿಶ್ವ ಚರಣಗಳು, ವಿಶ್ವಭಿನ್ನ ಚರಣಗಳು, ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳಿಗೆ ಕಾರಣ ಚರಣಗಳು, ವೆಂಕಟಾದ್ರಿ ಶೇಷಾದ್ರಿ ಅಂಜನಾದ್ರಿ ವೃಷಭಾದ್ರಿ ಗರುಡಾದ್ರಿ ಆನಂದಾದ್ರಿ ನಾರಾಯಣಾದ್ರಿಗಳಲ್ಲಿ ನಿರಂತರ ನಲಿಯುವ ಚರಣಗಳು, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣಾಭಿನ್ನ ಶ್ರೀನಿವಾಸ, ಈ ನಿನ್ನ ದಿವ್ಯ ಚರಣಗಳನ್ನು ಎಂದಿಗೂ ಬಿಡುವುದಿಲ್ಲ. ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ. ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಪರಬ್ರಹ್ಮ, ಅಂದು ಇಂದು ಎಂದೆಂದೂ ನನ್ನ ಪಾಲಿಗೆ ತಂದೆ ತಾಯಿ ಬಂಧು ಬಳಗವಾಗಿರುವ ನಿನ್ನ ದಾಸ್ಯವನ್ನು ಕೊಟ್ಟು ಉದ್ಧಾರ ಮಾಡು ತಂದೆ. ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ, ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ಹರೇ ಸ್ವಾಮಿ, ಹರೇ 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 ದಾಸ್ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ, ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ. ನಿನ್ನ ಚರಣ ಸೇವೆಯನಗೆ ಕೊಡಿಸೋ, ಚರಣ ಅಭಯಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ, ಕರ ಪುಷ್ಪ ಸೋದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ್ನ ಮಾಡಿಕೋ ಎನ್ನ.
ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾಡಿಗೆ ರಘುವೆನಯ್ಯ ಅನುದೀನ ಪಾಡಿ ದೃಢ ಹರೇ ಕಡೆಗಣ್ಣಲೆಗೆನ್ನ ನೋಡಿ ಕಡೆಗಣ್ಣ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸ್ಸುಚಿ ಮಾಡಿ ಕೊಡು ನಿನ್ನ ಅಡಿದಾಸನ ಮಾಡಿ ಗೋಯನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ್ನ ಹರೇ 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 ಮೊರೆ ಹೊಕ್ಕವರ ಕಾಯುವ ಬಿರುವುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ಮೊರೆ ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಎಮ್ಮನ್ನು ಪೊರೆದು ಪುರಂದರ ವಿಠಲ ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಎನ್ನ ದಾಸನ್ನ ಮಾಡಿಕೋ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. ಶ್ರೀ ವೆಂಕಟೇಶ ವೆಂಕಟೇಶಾಯ ನಮಃ. ಶ್ರೀ 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 ರಾಘವೇಂದ್ರಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಘವೇಂದ್ರಾಯ ನಮಃ. ಶ್ರೀರಾಘವೇಂದ್ರಾಯ ನಮಃ. ಶ್ರೀರಾಘವೇಂದ್ರಾಯ ಶ್ರೀರಾಘವೇಂದ್ರಾಯ ನಮಃ. 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 ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಗುರೋ ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು.
ನಾವು ಭಾಳ ಪುಣ್ಯ ಮಾಡಿಕೊಂಡಿವಲ್ವ. ನಿನ್ನೆ ವೈಭವದಿಂದ ಶ್ರೀನಿವಾಸ ಕಲ್ಯಾಣ ಆಯಿತು, ಮಾಡಿಸ್ಕೊಂಡ ಅವನು ಮಾಡಿಸ್ಕೊಂಡ, ನಾವು ಮಾಡೀವಿ ಅಂತ ಅಂದ್ಕೋಬೇಡ್ರಿ. ನಾನು ಮಾಡಿಲ್ಲ, ನೀವು ನೋಡಿಲ್ಲ. ನೋಡಿಸಿದವನು ಅವನೇ, ಮಾಡಿಸಿದವನು ಅವನೇ, ಆನಂದ ಕೊಟ್ಟವನು ಅವನೇ, ತೃಪ್ತಿ ಕೊಟ್ಟವನು ಅವನೇ, ಎಲ್ಲ ಅವನೇ ಮಾಡಿದ್ದು. ಇದು ಸುಮ್ಮನೆ ಹೇಳೋದೇನ, ಕಲ್ಪನೆಯ, ಅವನೇ ಎಲ್ಲ ಮಾಡಿಸ್ತಾನೆ. ತಲಬಕಾರ ಉಪನಿಷತ್ತು ಅಂತ ಒಂದದೆ, ಅದ್ಭುತವಾದ ಉಪನಿಷತ್ತು. ಅದು ಸಣ್ಣದು, ಬಹಳ ಚಿಕ್ಕದಾದ ಉಪನಿಷತ್ತು. ಆ ಉಪನಿಷತ್ತಿನ ಪ್ರಾರಂಭದಲ್ಲಿ ಬ್ರಹ್ಮದೇವರು ಕೂತ್ಕೊಂಡಿರ್ತಾರೆ. ಅವರ ಮುಂದೆ ಪ್ರಶ್ನೆ ಕೇಳುವ ವ್ಯಕ್ತಿ ಯಾರು ಗೊತ್ತಾ? ರುದ್ರದೇವರು. ಟೀಚರ್ ಯಾರು? ಬ್ರಹ್ಮ. ಸ್ಟೂಡೆಂಟ್ ಯಾರು? ರುದ್ರದೇವರು. ಈತ ಕೇಳಾತ, ಆತ ಉತ್ತರ ಕೊಡಾತ. ರುದ್ರದೇವರ ಮೊದಲನೇ ಪ್ರಶ್ನೆ ಏನು ಗೊತ್ತಾ? ವಿಚಿತ್ರವಾದ ಪ್ರಶ್ನೆ. ಆತನ್ನು ಪುರಾಣಗಳು ಎಲ್ಲ ಸ್ಮೃತಿಗಳು ಏನು ಹೇಳ್ತಾವೆ ಅಂದರೆ, ರುದ್ರ ನಮ್ಮೆಲ್ಲ ಮನಸ್ಸುಗಳಿಗೆ ಪ್ರೇರಕ, ನಮ್ಮನ್ನು ನಡೆಸುವವನು ಅವನೇ. ತೈಲಧಾರೆಯಂತೆ ಕೊಡು ಮನಸ್ಸು ಹರಿಯಲಿ. ನಮ್ಮ ಮನಸ್ಸು ಏನಾದರೆ ಭಗವಂತನ ಕಡೆ ಹರಿತು, ಕೆಟ್ಟದ ಕಡೆ ಹರಿತು ಅಂತಂದರೆ ಅದಕ್ಕೆಲ್ಲ ಕಾರಣ ಯಾರು? ಪ್ರೇರಕ ಯಾರು? ಸಾಕ್ಷಾತ್ ರುದ್ರದೇವರು. ಅಂದರೆ ನಮ್ಮ ಇಡೀ ಜೀವಕೋಟಿಯ ಮನಸ್ಸಿಗೆ ಪ್ರೇರಕನಾದ ರುದ್ರ ಏನು ಪ್ರಶ್ನೆ ಮಾಡ್ತಾನೆ ಗೊತ್ತನ? ಮೊಟ್ಟ ಮೊದಲ ಪ್ರಶ್ನೆ, ಸ್ವಾಮಿ ಬ್ರಹ್ಮ, ಈ ಮನಸ್ಸು ಯಾಕೆ ಕಂಟ್ರೋಲಿಗೆ ಬರ್ತಾ ಇಲ್ಲ? ಇದು ಕೋತಿಯಂತೆ ಹೋಗ್ತಾ ಅದಲ್ಲ, ಇದು ನನ್ನ ಅಧೀನದಲ್ಲಿ ಇಲ್ಲ, ಅದು ಎಲ್ಲೆಲ್ಲೋ ಹೋಗ್ತದೆ, ಏನೇನೋ ಮಾಡ್ತದೆ, ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಕೇಳಿದೆ. ಇದು ಹೇಗದಂದರೆ, ಟೀಚರೇ ಅಂದರೆ ಮ್ಯಾಥಮೆಟಿಕ್ಸ್ ಟೀಚರ್ ಅಂದ್ಕೊಳ್ರಿ, ಮೇಲಿದು ಆತ ಪ್ರೊಫೆಸರ್, ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಅಂತ ಸ್ಟೂಡೆಂಟಿನ ಕೇಳಿದರೆ ಇದು ಭಯಂಕರ ಆಗೋದಲ್ವ? ಅಂದರೆ ರುದ್ರದೇವರು ಹೇಳ್ತಾರೆ, ನಮ್ಮ ಅಧೀನ ಅಲ್ಲ, ನಾವೆಲ್ಲ ಸ್ವತಂತ್ರ ಅಲ್ಲ, ಭಗವಂತ ಪ್ರೇರಕ, ಪ್ರೇರ್ಯ, ಎಲ್ಲವೂ ಅವನೇ ಮಾಡಿಸುವುದು. ಎಷ್ಟು ಅದ್ಭುತವಾದ ರೂಪ! ಅದಕ್ಕಿಂತಲೂ ಇನ್ನೊಂದು ಅದ್ಭುತವಾದ ಹೇಳ ನಿಮಗೆ. ಸಮುದ್ರ ಮಾತ್ರ ಎಲ್ಲರಿಗೂ ಗೊತ್ತು, ಆದರೆ ಸಮುದ್ರ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ. ಅದೇನು ಕಥೆ ಎಲ್ಲ ಗೊತ್ತು ನಿಮಗೆ. ಸಂಪತ್ತು ಹೋಯಿತು ಇಂದ್ರನಿಗೆ, ಸಂಪತ್ತಿನ ಸಂಪಾದನೆಗಾಗಿ ಭಗವಂತನ ಅದು ಗಮನದಲ್ಲಿಡ್ರಿ, ಭಗವಂತನ ಹತ್ರ ಹೋಗ್ತಾರೆ. ಅಂದರೆ ನಾರಾಯಣನಲ್ಲಿ ಹೋಗ್ತಾರೆ. ನಾರಾಯಣ ಅಂತ ಅನ್ಬಾರ್ದು, ನಾವಿಗೆ ವಾಸುದೇವ. ಯಾರು? ಕ್ಷೀರ ಸಮುದ್ರದ ಮಧ್ಯದಲ್ಲಿ ಮಲಿಕೊಂಡಿರ್ತಕ್ಕಂಥ ವಾಸುದೇವನಲ್ಲಿ ಹೋಗ್ತಾರೆ. ಎಲ್ಲ ವಾಸುದೇವನಲ್ಲೇ ಹೋಗೋದು, ನಾರಾಯಣ ಹತ್ರ ಯಾರೂ ಹೋಗೋಲ್ಲ. ವಾಸುದೇವರೇ ಅವತಾರಗಳು ಬರೋದು, ಎಲ್ಲ ಕೃಷ್ಣ ರಾಮ ಎಲ್ಲ ವಾಸುದೇವರ ಅವತಾರಗಳೇ. ಹೋಗಿ ಸ್ವಾಮಿ ಎಲ್ಲ ಸಂಪತ್ತೆಲ್ಲ ಹಾಳಾಗಿಬಿಟ್ಟದೆ, ಈ ದೈತ್ಯರ ದಬ್ಬಾಳಿಕೆ ಜಾಸ್ತಿ ಆಗಿದೆ, ನಮ್ಮನ್ನೇನು ಮಾಡು ಅಂತೀ ಅಂದರೆ, ನಾ ಪ್ಲ್ಯಾನ್ ಹೇಳ, ನೀವು ಮಾಡ್ತೀರಾ? ಹೇಳು, ನೀವು ಮಾಡ್ತೀವಿ. ಆಗ ಕ್ಷೀರ ಸಮುದ್ರದಲ್ಲಿ ಔಷಧಿಗಳನ್ನು ಹಾಕಿ ಮಂದರ ಪರ್ವತವನ್ನು ಕಡಗೋಲನ್ನಾಗಿ ಮಾಡಿ, ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡಿ, ಬರೀ ನೀವೊಂದೇ ಆಗಲ್ಲ, ನಿಮ್ಮ ಕೈಲಿ ಆಗಲ್ಲ, ದೈತ್ಯರನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ರಿ, ಅವ್ರಿಗೆ ಹೇಳ್ರಿ ಅಮೃತ ಬರ್ತದೆ ಅಂಥೇಳಿ, ಇಬ್ಬರು 50% ಹಂಚ್ಕೊಬೋಣ ಅಂತ ಹೇಳ್ರಿ, ಬರ್ತಾರೆ, ಅವ್ರು ಒಪ್ತಾರೆ, ಮಾಡಿರಿ. ಸೊ ಪ್ಲ್ಯಾನ್ ಕೊಟ್ಟವನು ಯಾರಮ್ಮ? ವಾಸುದೇವ. ಹೇಳ್ರಿ, ಪ್ಲ್ಯಾನ್ ಕೊಟ್ಟವನು ಯಾರು? ಈಗ ಒಂದು 10 ಸಾಲ ವಾಸುದೇವ ಅನ್ಬೇಕು ನೀವು. ಪ್ಲ್ಯಾನ್ ಕೊಟ್ಟವನು ಯಾರು? ವೆರಿ ಗುಡ್. ಆಯಿತು, ಪರ್ವತ ತೊಗೊಂಡು ಎತ್ಕೊಂಬರ್ಬೇಕಾದ್ರೆ ಆ ಪರ್ವತ ತೂಕ ಎತ್ತಕ್ಕಾಗಲಿಲ್ಲ. ಯಾರಿಗೆ? ದೇವತೆಗಳಿಗೆ. ದೈತ್ಯರಿಗೆ ಆಗಲಿಲ್ಲ. ಅದ್ರ ಕೆಳಗೆ ಬಿದ್ದುಬಿಟ್ರು ಎಲ್ಲರೂ. ಅಯ್ಯೋ ಗೋವಿಂದ ಗೋವಿಂದ ಅಂತ ಕೂಗಿದ್ರು. ನಾರಾಯಣ ಇದೇನಪ್ಪ ವಾಸುದೇವ, ನಾವು ಇದ್ರ ಕೆಳಗೆ ಬಿದ್ದೀವಿ ಅಂತಂದರು. ಮತ್ತೆ ವಾಸುದೇವನೇ ಬಂದ ಆ ಪರ್ವತ ಎತ್ಕೊಂಡು ಹೋಗಿ ಸಮುದ್ರದಲ್ಲಿಟ್ಟ. ಪ್ಲ್ಯಾನ್ ಕೊಟ್ಟವನು ಯಾರು? ಪರ್ವತವನ್ನು ತಂದಿಟ್ಟವನು ಯಾರು? ವಾಸುದೇವ. ಅದು ಇಟ್ಟರು, ಹಗ್ಗ ತಂದರು. ಅವರಂದರು, ಇದು ಏನು ಎಳಿಲಿಕ್ಕೆ ಆಗೋಲ್ಲಪ್ಪ, ಇದು ವಾಸುದೇವನ ಈ ಕಡೆ ಎಳ್ಳಕ್ಕಾಗೋಲ್ದು, ಅವ್ರಿಗೆ ಆ ಕಡೆ ಅಲ್ಲಕ್ಕಾಗೋದು. ಇದೇನು ಸ್ವಾಮಿ, ಇದು ನೀ ಪ್ಲ್ಯಾನ್ ಏನು ಕೊಟ್ಟು ನಮ್ಗೆ ಆಗೋಲ್ದು. ನೀವೇನ ದೈತ್ಯರಿಗೆ ಹೇಳಲಿಲ್ಲ, ದೇವತೆಗಳಿಗೆ ಹೇಳಿದ, ನಾನು ನಿಮ್ಮ ಮಧ್ಯೆ ನಿಂದಿರ್ತೀನಿ, ನಾನು ನಿಂತಿರ್ತೀನಿ ಅಂತೇಳಿ ದೇವತೆಗಳ ಮಧ್ಯದಲ್ಲಿ ತಾನು ಒಂದು ರೂಪದಲ್ಲಿ ನಿಂತುಕೊಂಡು ದೈತ್ಯರಿಗೆ ಗೊತ್ತಾಗದಲೇ ಅವರು ರೂಪದಲ್ಲಿ, ವಿಷ್ಣು ರೂಪದ, ನೀ ಯಾಕೆ ಬಂದೆ ಏನಾಗ ಅಂತಂತಾರೋ, ಆ ದೈತ್ಯರ ವೇಷದಲ್ಲೇ ಅವರ ಮಧ್ಯದಲ್ಲಿ ನಿಂತುಕೊಂಡು ಕಡ್ದ. ಪ್ಲ್ಯಾನ್ ಕೊಟ್ಟವನು ಯಾರು?
ಆ ಪರ್ವತವನ್ನು ತಂದಿಟ್ಟವನು ಯಾರು? ಮಥನ ಮಾಡಿದವನು ಯಾರು? ವಾಸುದೇವ. ಅದು ಸ್ವಲ್ಪ ಸಮುದ್ರ ಒಂದು 2 ಸಾಲ ಹಿಂಗೆ ಎಳೆಟ್ಟೊತ್ತೆ ಆ ಕಡಗೋಲು ಏನದಲ್ಲ ಯಾವುದು ಮಂದರ ಮೇರು ಬರುವತ್ತ ಪುಟಕ್ಕಂತ ನೀರಿನ ಮುಳುಗಿ ಹೋಯ್ತದೆ. ಅಯ್ಯೋ ಸ್ವಾಮಿ ಇದೇನ ಇದು ನಿಂತರೆ ಹೊಲ್ದಿದ್ದು. ಚಿಂತೆ ಮಾಡಬೇಡ್ರಿ ನೀವು ಅಂಥೇಳಿ ಕೂರ್ಮ ರೂಪದಿಂದ ಬಂದು ಅದನ್ನು ಎತ್ತಿದ. ಪ್ಲ್ಯಾನ್ ಕೊಟ್ಟವನು, ಎತ್ತಿದವನು, ತಂದಿಟ್ಟವನು ವಾಸುದೇವ. ಅದನ್ನು ಕಳೆದವನು ವಾಸುದೇವ, ಎತ್ತಿದವನು. ಅದೇನು ಎತ್ತಿ ನಿಂದ್ರಿಸ ಕೆಳಗೆ ಕೂರ್ಮ ಹೀಗೆ ನಿಂತ್ಕೊಂತು, ಅದು ನಿಂತ್ಕೊಂತು. ವಾಸುಕ್ಕೆ ಈ ಕಡೆ ಎಳೆದ್ರು, ಹಿಂಗೆ ಎಳೆದ್ರು. ದೈತ್ಯರು ಈ ಕಡೆ ಎಳೆದ್ರೆ ಇದು ಹಿಂಗೆ ಬೀಳ್ತದ, ದೈತ್ಯರು ಎಳೆದ್ರೆ ಇದ್ರ ಈ ಕಡೆ ಬೀಳ್ತದೆ. ಏನು ಸ್ವಾಮಿ ನೀನು ಕಡಿಯಲ್ಲೇ ಕಡಿವಲ್ದು, ಈ ಕೆಳಗೆ ಈ ಕಡೆ ಆ ಕಡೆ ಬೀಳ್ತದಲ್ಲ ಇದು. ನಿಮ್ಮ ಹಣೆವಾರ ಇಷ್ಟು ಅಂತಂದ. ತಾನು ಅಜಿತ ಎಂಬ ರೂಪದಿಂದ ಮೇಲೆ ಕೆಳಗೆ ಕೂರ್ಮ ರೂಪದಿಂದ ಹೊತ್ತ ಅಜಿತ ರೂಪದಿಂದ ಮೇಲೆ ಹಿಂಗೆ ಹಿಡ್ಕೊಂಡ. ನೀವು ಕಡಗೋಲು ನೋಡ್ರಿ ಎಲ್ಲಿ ನಿಮ್ಮ ಹಳೆಯ ಕಾಲದಲ್ಲಿ, ಇವಾಗ ಎಲ್ಲವ ಎಲ್ಲ ಗ್ರೈಂಡರ್ನಾಗ ಹಾಕ್ತಾರೆ, ಏನು ಹಾಕ್ತಿರಲ್ಲ ನೀವು, ಏನು ಮಾಡ್ತಾರೆ ಗೊತ್ತಿಲ್ಲ. ಮೊಸರು ಹಗ್ಗ ಕಟ್ಟಿರ್ತಾರೆ, ಮೇಲೆ ಒಂದು ಹಗ್ಗ ಕೆಳಗೊಂದು ಹಗ್ಗ, ಮಧ್ಯದಲ್ಲಿ ಹಗ್ಗ ಹಾಕಿ ಹಿಂಗೆ ಕಂಬ ಇರ್ತದೆ. ಆ ಕಂಬದ ಮುಂದೆ ಗಡಿಗೆ ಇಟ್ಟಿರ್ತಾರೆ. ಆ ಗಡಿಗೆಯ ಮಧ್ಯದಲ್ಲಿ ಕಡಗೋಲಿಟ್ಟು ಆ ಕಡಗೋಲಿಗೆ ಮೇಲೊಂದು ಹಗ್ಗ ಇರ್ತದೆ, ಕೆಳಗೊಂದು ಹಿಡ್ಕೊಂಡಿರ್ತಾರೆ. ಈ ಮಧ್ಯದಲ್ಲಿ ಒಂದು ಹಗ್ಗ ಹಾಕಿ ಹಿಂಗೆ ಎಳಿತಾ ಇರ್ತಾರೆ, ಹೌದಲ್ವಾ? ಸೊ ಮೇಲೆ ಪರ್ವತದ ಮೇಲೆ ಅಜಿತನಾಗಿ ಕೂತ್ಕೊಂಡು ಅದನ್ನು ಹೀಗೆ ಹಿಡ್ಕೊಂಡು ಕೂತ್ಕೊಂಡ. ಅಂದರೆ ಅದು ಈ ಕಡೆ ಬೀಳದಲ್ಲೇ ಕೂತ್ಕೊಂಡ. ಪ್ಲ್ಯಾನ್ ಕೊಟ್ಟವನು, ತಂದಿಟ್ಟವನು, ಎತ್ತಿದವನು, ಅದನ್ನು ಮಥನ ಮಾಡಿದವನು, ಈಗ ಅದರ ಭಾರ ಹೊತ್ತವನು, ಅದನ್ನು ಬ್ಯಾಲೆನ್ಸ್ ಮಾಡಿದವನು. ಎಷ್ಟಪ್ಪ ಎಲ್ಲ ಆಯಿತು. ಸಮುದ್ರದಿಂದ ಅಮೃತ ಬಂತು, ಬೇರೆ ಬೇರೆ ಏನೋ ಬಂತಂತ ಅವೆಲ್ಲ ಬೇಕಾಗಿಲ್ಲ ನಮಗೆ. ಅಮೃತ ಬಂತು. ಯಾರು ತಂದರು ಅಮೃತನ? ಅವನೇ ತಂದ. ವಾಸುದೇವ ಅಲ್ಲ, ಧನ್ವಂತರಿ ರೂಪದಿಂದ ತಂದ. ಯಾವ ರೂಪದಿಂದ? ಆ ಪ್ಲ್ಯಾನ್ ಕೊಟ್ಟವನು. ಅಂದರೆ ಈ ರೀತಿಯಾದರೂ ಭಗವನ್ ನಾಮ ಸಂಕೀರ್ತನೆ ಮಾಡೋಣ. ವಾಸುದೇವ ಆ ಪರ್ವತವನ್ನು ಎತ್ತಿ ತಂದಿಟ್ಟವನು, ಮಥನ ಮಾಡಿದವನು, ಅದನ್ನು ಹೊತ್ತವನು, ಅದನ್ನು ಬ್ಯಾಲೆನ್ಸ್ ಮಾಡಿದವನು, ಅಮೃತ ತಂದವನು. ಎಷ್ಟ್ರಿ ಏನಾಯ್ತು ಗೊತ್ತು? ನಾ ಇಷ್ಟು ಕಷ್ಟಪಟ್ಟು ಮಥನ ಮಾಡಿದರೆ ಆ ಅಮೃತ ಏನೋ ಬಂತು. ಏನು ದೇವತೆಗಳು ನೋಡಿಬಿಟ್ರು, ವಂಡರ್ಫುಲ್ ನೋಡ್ರಿ. ಈ ಕಡೆ ದೈತ್ಯರಿದ್ದಾರೆ, ಈ ಕಡೆ ದೇವತೆಗಳಿದ್ದಾರೆ. ದೈತ್ಯರೆಲ್ಲ ಎಲ್ಲಿ ನೋಡಿದ್ರು ಗೊತ್ತನಾ? ಅಮೃತ ಕರೆಸಿ ನೋಡಿದ್ರು. ಅಲ್ಲೇ ಬಂತಲೆ ಅಂತಿದ್ರು. ಅವ್ರ ದೃಷ್ಟಿ ಆ ಹೊತ್ತುಕೊಂಡು ಅದನ್ನು ತಂದಾನಲ್ಲ, ಹೀಗೆ ಕೈ ಹಿಡ್ಕೊಂಡಿದ್ದಾನೆ, ಎಡಗೈಯಲ್ಲಿ ಅಮೃತ ಕಲಸಿ ಹಿಡ್ಕೊಂಡಿದ್ದಾನೆ. ಆ ಧನ್ವಂತರಿಯನ್ನು ಯಾರೂ ನೋಡಲಿಲ್ಲ. ಯಾವ ದರಿದ್ರು ಇವು ಯಾರು ನೋಡಿದರು? ಆ ಅಮೃತ ಕಲಶ. ದೇವತೆಗಳು ಯಾರು ಪ್ರಯತ್ನ ಮಾಡಿದ್ದೆಲ್ಲ ಯಾತಕ್ಕಾಗಿ? ಅಮೃತಕ್ಕಾಗಿ. ಆದರೆ ಒಬ್ಬ ದೇವತೆ ಕೂಡ ಅಮೃತ ಕಲಶ ನೋಡಲಿಲ್ಲ. ಅವನ್ನ ನೋಡಿ ಕೂತ್ಕೊಂಡ್ಬಿಟ್ರು. ಅಂತ ಬಾಯಿ ತೆಗೆದ್ಬಿಟ್ರು. ಏನು ಮಾರಾಯ, ಎಷ್ಟು ಅದ್ಭುತ ಇದ್ದಾನೆ, ಎಂಥ ಪುಣ್ಯಾತ್ಮ, ಎಷ್ಟು ಕರುಣಾಮಯ, ನಮಗೆ ಅಮೃತ ತೊಗೊಂಬಂದ ಅಂಥೇಳಿ ಆ ಪರಬ್ರಹ್ಮ ಧನ್ವಂತರಿಯನ್ನು ನೋಡ್ತಾ ಮೈ ಮರ್ತುಬಿಟ್ರು. ಒಂದು 5 ಮಿನಿಟ್ಸು 2 ಮಿನಿಟ್ಸ್ ಆಯಿತು. ಆಮೇಲೆ ಕಲ್ಲ ದೇವತೆಗಳು ಸ್ವಲ್ಪ ಎಚ್ಚರಿಕೆ ಬಂತು. ಸ್ವಲ್ಪ ನೋಡ್ತಾರೆ, ಅವ್ರ ಕೈಯಾಗ ಅಮೃತ ಕಲಸನೇ ಇಲ್ಲ. ಮೊದಲು ಏನಾಗಿತ್ತು? ಅಮೃತ ಕಲಸಿ ಇತ್ತು, ತೊಗೊಂಬಂದ. ಈಗ ಸ್ವಾಮಿ ನಿನ್ನ ಕೈಯಾಗ ಅಮೃತ ಕಲಸನೇ ಇಲ್ಲ ಅಂತಂದರು. ಸ್ವಾಮಿ ಆಗ ನೋಡ್ಕೊಂಡದ್ದು, ಅಯ್ಯ ಹೌದಲ್ಲ, ಎಲ್ಲಿ ಹೋಯ್ತು ಅಂತದ್ದು. ಅಲ್ಲ ಸ್ವಾಮಿ, ನೀನೇ ತಂದವನು, ಅಮೃತ ಇಲ್ಲ ಅಂದ್ರೆ ನಾವೇನು ಮಾಡೋಣ? ನೋಡಯ್ಯ, ನೀವು ನೋಡ್ತಾ ಇರಬೇಕಾಗಿತ್ತು. ನೀವೊಬ್ಬರ ನೋಡಿದರೆ, ನೀವು ಅದ್ರ ಮೇಲೆ ಗಮನನೇ ಹರಿಸಲಿಲ್ಲ. ನನ್ನ ನೋಡ್ಕೊತ ಹುಚ್ಚರಾಗಿಬಿಟ್ರಿ. ನೀವು ಲಕ್ಷ ಲಕ್ಷ ಜನ ನನ್ನನ್ನು ನೋಡಿ ಹುಚ್ಚರಾದರೆ ನಿಮ್ಮನ್ನೆಲ್ಲ ನೋಡಿ ನಾನು ಹುಚ್ಚಾಗೋದು ಬೇಡ ಏನು? ನಿಮಗಿಂತ ಜಾಸ್ತಿ ಹುಚ್ಚಾದೆ. ನಾನು ಮೈ ಮರ್ತು ಬಿಟ್ಟೆ. ಅವ್ರು ದೈತ್ಯ ಎತ್ಕೊಂಡು ಹೋಗ್ಬಿಟ್ರೆ ನಾ ಏನು ಮಾಡಿ? ಇದು ಗತಿಯೇರು, ಬಾಡಿ ಎಲ್ಲ ವ್ಯರ್ಥ. ಡೋಂಟ್ ವರಿ, ಏನು ಚಿಂತೆ ಮಾಡಬೇಡ್ರಿ, ನಾ ತರ್ತೀನಿ ಅಮೃತ. ಅಮೃತ ತಂದ ಪ್ಲಾನ್ ಕೊಟ್ಟವನು, ಆ ಪರ್ವತ ತಂದವನು. ಸಭಾಷ್. ಪರ್ವತದಲ್ಲಿ ಅಲ್ಲಿ ಸಮುದ್ರದಲ್ಲಿ ಮಥನ ಮಾಡಿದವನು, ಅದನ್ನು ಹೊತ್ತವನು, ಅದನ್ನು ಬ್ಯಾಲೆನ್ಸ್ ಮಾಡಿದವನು. ಈಗ ಅಮೃತ ತಂದವನು. ಅಮೃತ ಹೋಯ್ತು. ಈಗ ಮೋಹಿನಿ ರೂಪ ತಾಳಿದ ಮಹಾನುಭಾವ ತಾನೇ. ಮೋಹಿನಿ ರೂಪ ತಾಳಿ ಆ ದೈತ್ಯರಿಂದ ಹೇಗೆ ಅದನ್ನು ಅಪಹರಿಸಬೇಕು ಆ ರೀತಿ ಅಪಹರಿಸಿದ ಮೇಲೆ ಅವರಿಗೆ ಕಂಡೀಷನ್ ಮಾಡಿದ, ಲೈನಾಗಿ ಕೊಡಬೇಕು ನೀವು, ದೇವತೆಗಳು ದೈತ್ಯರು. ಇಲ್ಲಿ ಕೂಡ ಒಂದು ಪವಾಡ ಆಯಿತು ನೋಡ್ರಿ, ಆಶ್ಚರ್ಯಕರವಾದ ಸಂಗತಿ.
ಅಲ್ಲಿ ಸಮುದ್ರ ಅಮೃತ ತೊಗೊಂಬಂದಲ್ಲ, ತೊಗೊಂಬಂದಾಗ ದೇವತೆಗಳು ಯಾರು ನೋಡಿದರು? ಅಮೃತ ಕಲಶ ನೋಡಲಿಲ್ಲ. ದೈತ್ಯರು ಏನು ನೋಡಿದರು? ಬರೇ ಅಮೃತ ಕಲಶ ನೋಡಿ. ಈಕೆ ಮೋಹಿನಿ ರೂಪ ತಾಳಿದ್ದಾನಲ್ಲ, ಅದು ಎಂಥ ರೂಪ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ವರ್ಲ್ಡ್ ಏನಂತ ಬ್ಯೂಟಿ ಅಂತ ಏನಂತ ಗೊತ್ತಿಲ್ಲ, ಅಂಥ ರೂಪಂತೆ. ಆಶ್ಚರ್ಯ ಏನು, ಎಲ್ಲ ದೈತ್ಯ ಮುಡ ಮಕ್ಕಳು ಅವ್ನು ಮಾರಿ ನೋಡಿ ಕೂತ್ಕೊಂಡು ಅವಾಗೇನು ನೋಡಿದರು? ಅಮೃತ ಕಲಶ ನೋಡಿದರು. ಈಗ ಇವರು ಮೋಹ ಮಾಡತಕ್ಕಂಥ ಅದ್ಭುತವಾದ ಮೋಹಿನಿ ರೂಪದಲ್ಲಿದೆ. ಇವೆಲ್ಲ ಅವನು ಅದರ ಬೇಕಂತ ಏನು ಆ್ಯಕ್ಷನ್ ಮಾಡಿದ್ದು ದೇವರೆಲ್ಲ ಭಾಗವತದಲ್ಲಿ ಹೇಳ್ತಾರೆ, ನಾನೇನು ಹೇಳೋದಿಲ್ಲ. ಸ್ವರ್ಗ ಬೇರೆ ಕೆಳಗೆ ಬಿಡೋದು ಇವೆಲ್ಲ ನಾಟಕ ಆಡ್ತಾ ಕೂತ್ಕೊಂಡ. ಇವು ದರಿದ್ರು ಒಂದನ್ನ ಈ ದೇವತೆಗಳಿದ್ದಾರಲ್ಲ, ದೇವತೆಗಳು ಯಾರ್ಯಾರು ಆಕಿ ಮಾತನ್ನು ಮಾರಿ ನೋಡಲಿಲ್ಲ, ನಡ್ಕೋತ ಬರ್ತಾನಲ್ಲ, ಕಾಲಿಗೆ ಗೆಜ್ಜೆ ಕಟ್ಕೊಂಡು ಗಲ್ಲಂತ ಒಂದೊಂದು ಹೆಜ್ಜೆ ಹಾಕ್ಕೋತ ಬರ್ತದೆ. ಆ ಕಾಲೇ ನೋಡ್ತಾ ಇದ್ದಾರೆ, ಏನದಪ್ಪ ಇದು ಕಾಲು ವರ ಮೇಲೆ ಹೋಗ್ಯವಲ್ರ ಅವರು. ಕಾಲು ನೋಡ್ತಾ ಅವರು ಮೈ ಮರ್ತಾರೆ. ಈ ಪಿಶಾಚಿ ಮುಂಡೆ ಮಕ್ಕಳು ಕಾಮದಿಂದ ಆ ಕಾಲು ನೋಡಲಿಲ್ಲ, ಆ ತಲೆಯನ್ನು ಅವನ ಅಂಗಾಂಗಗಳನ್ನು ನೋಡಿಕೋತ ಹುಚ್ಚರಾದರು. ಎಲ್ಲ ದೇವತೆಗಳಿಗೆ ಒಂದೊಂದು ಸೌಟ್ ಅವ್ರ ಕಡೆ ಆ್ಯಕ್ಷನ್ ಮಾಡಿಕೋತ ಅವ್ರನ್ನ ಮೋಹಗೊಳಿಸ್ತಾ ಎಲ್ಲ ದೇವತೆಗಳಿಗೆ ಒಂದೊಂದು ಸೌಟ್ ಹಾಕ್ತಾ ಬಂದ. ಎಲ್ಲ ದೇವತೆಗಳ ಮಧ್ಯದಲ್ಲಿ ನರಸಿಂಹ ಅಂತಕ್ಕಂಥ ಒಬ್ಬ ದೇವತೆ ಕೂತ್ಕೊಂಡಿದ್ದ. ಏನದು ಮರಿ ಮಾಡಿರಿ, ಜ್ಞಾಪಕ ಇಟ್ಕೊಳ್ರಿ, ಇದು ಭಾಳ ಆನಂದ ಕೊಡ್ತಕ್ಕಂಥದ್ದು. ಕೂತ್ಕೊಂಡಿದ್ದಂತೆ ಸ್ವಾಮಿ ಆತನ ಮುಂದೆ ಬಂದ. ಒಬ್ಬೊಬ್ಬ ದೇವತೆನ ದಾಟಿಕೊತ ಬರೋಗಲ್ಲ. ನರಸಿಂಹ ಕೂಡ ಆ ಪಾದೇ ನೋಡ್ತಾ ಇದ್ದ. ಒಂದು ಸೌಟ್ ಹಾಕಿಬಿಟ್ಟ, ಒಂದು ಸೌಟ ಕುಡ್ದ. ಯಾರು? ನರಸಿಂಹ ಒಂದು ಸೌಟ್ ಕುಡ್ದ. ನೋಡ್ತಾರೆ ಕಾಲು ಮುಂದೆ ಹೋಗೋಲ್ದು. ಒಂದು ಸೌಟ್ ಹಾಕಿಕೊಂಡು ಏನು ಮಾಡ್ತಿದ್ದ? ನೆಕ್ಸ್ಟ್ ಹೋಗ್ತಿದ್ದಲ್ಲ, ಹೋಗಲಿಲ್ಲ. ಏನು ಯಾಕೆ ಸ್ವಾಮಿ ಮುಂದೆ ಹೋಗೋಲ್ಲಲ್ಲಪ್ಪ ಅಂತ ಅಂದ್ಕೊಂಡು ಪಟಕ್ಕಂತ ಮೇಲೆ ತಲೆ ಎತ್ತಿದ. ಆ ನರಸಿಂಹ ಧನ್ವಂತರಿ ಆ ಮೋಹಿನಿ ಇನ್ನೊಂದು ಸೌಟ್ ತೊಗೊಂಡ್ಲಂತ, ಎರಡನೇ ಸೌಟು ತೊಗೊಂಡ್ಕೊಳ್ಳಿ ಹಿಡಿ ಅಂತ. ದೇವತೆಗಳೆಲ್ಲ ಸುಳ್ಳು ಹೇಳೋದಿಲ್ಲ. ಸ್ವಾಮಿ ನನಗೆ ಬರಬೇಕಾದ ಶೇರ್ ಒಂದು ಸೌಟ್ ಕೊಟ್ಟು ತಂದೆ. ಅದು ಬರೇ ಅಮೃತ, ಅದು ಬರೇ ಗಾಯಗಳಾಗದೇ ಇರಲಿಕ್ಕಾಗಿ, ರೋಗ ಬರಲ್ಲದೇ ಇರಲಿಕ್ಕಾಗಿ ಕೊಟ್ಟಿದ್ದು. ಈಗ ನಾನು ಕೊಡ್ತಾ ಇದ್ದೀನಿ ಎರಡನೇ ಸೌಟು, ನನ್ನ ಕರುಣಾಮೃತದಿಂದ ತುಂಬಿದ್ದಿದು. ಇದು ನಿನ್ನಿಂದ ಕಲಿಯುಗದಲ್ಲಿ ಹರಿಕಥಾಮೃತ ಸಾರ ರಚನೆ ಮಾಡಿಸ್ತದೆ ಅಂತ ಹಾಕಿಬಿಟ್ಟ ಕೈ. ಆ ನರಸಿಂಹನೇ ಜಗನ್ನಾಥದಾಸರಾಗಿ ಅವತಾರ ಮಾಡಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುಮೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಗುರುಗಳ ಕರುಣದಿಂದ ಮೋಹಿನಿ ರೂಪಿ ಭಗವಂತ ಗುರುಗಳ ಕರುಣೆಯಿಂದ. ಅವನವತ್ತು ಒಂದು ಸೌಟ್ ಎಕ್ಸ್ಟ್ರಾ ಹಾಕದೇ ಇದ್ದರೆ ನಾನು ಎಲ್ಲಿ ರಚನೆ ಮಾಡ್ತಿದ್ದು? ನಾನೆಂಥ ಪಾಪಿ ಮುಂಡೆ ಮಗ. ನನ್ನ ಬಾಯಿಂದ ಭಗವಂತ ವೇದೋಪನಿಷತ್ತುಗಳ ರಹಸ್ಯದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಹರಿಕಥಾಮೃತ ಸಾರ ನುಡಿಸ್ತಾ ಇದ್ದಾನೆ ಎಂದರೆ ಅದು ನಂದಲ್ಲ, ಗುರುಗಳ ಕನ್ನಡ. ಗುರು ಎಂಬ ಶಬ್ದಕ್ಕರ್ಥೇನು? ಭಗವಂತ. ಎಲ್ಲ ಶಬ್ದಗಳು ಭಗವಂತನ್ನೇ ಹೇಳೋದು ಮೊದಲು, ಆಮೇಲಕ್ಕೆ ಅಪ್ರಧಾನವಾಗಿ ಬೇರೆ 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 ಬರೋದು ಹೇಳ್ತದೆ. ಆ ಮೋಹಿನಿ ರೂಪಿಯಾದ ಗುರುವಿನ ಕರುಣೆಯಿಂದ ಇದು ಬಂದದ್ದು. ಸೊ ಏನಾಯಿತು ಗೊತ್ತಿಲ್ಲ, ಇಡೀ ಸಮುದ್ರ ಮಥನದ ಘಟ್ಟ ಎಲ್ಲ ನೋಡಿದರೆ ಯಾರ್ದು ಪಾತ್ರ ಇಲ್ಲ. ಎಲ್ಲ ಮಾಡಿದವನು ಯಾರು? ಪ್ಲ್ಯಾನ್ ಕೊಟ್ಟವನು, ಆ ಪರ್ವತವನ್ನು ಸಂದಿಟ್ಟವನು, ಅದನ್ನು ಮಥನ ಮಾಡಿದವನು, ಕೆಳಗೆ ಹೊತ್ತವನು, ಬ್ಯಾಲೆನ್ಸ್ ಮಾಡಿದವನು, ತಂದವನು, ಹಂಚಿದವನು. ಏನ್ರಿ ಏನು ಒಬ್ರದ್ದು ಯಾವ ದೇವತೆಗಳ ಪಾತ್ರ ಅದರಲ್ಲಿ? ಸುಮ್ಮನೆ ಗೊಂಬೆಗಳು ಇವೆಲ್ಲ. ಈ ಡ್ರಾಮಾ ಮಾಡ್ತಿರ್ತಾರೆ ನೋಡಿ, ಡ್ರಾಮಾ ಮಾಡಿದಾಗ ಕೀಲ್ಗೊಂಬೆ ಆಡ್ದವರು ಆ ಹಾವು ಎಲ್ಲ ಮಾಡಿರ್ತಾರೆ, ಅವನು ಹಿಂದೆ ನಿಂತ್ಕೊಂಡು ಆಡಿಸ್ತಾ ಇರ್ತಾನೆ. ಹಾಗೆ ಅಂದರೆ ಸರ್ವತಂತ್ರ ಸ್ವತಂತ್ರ ಯಾರು? ನಮ್ಮಪ್ಪ ಪರಬ್ರಹ್ಮ ಶ್ರೀನಿವಾಸ. ಅವನು ನಿಂತುಕೊಂಡು ನಿನ್ನೆ ನಿಮ್ಮೆಲ್ಲರಿಗೆ ತನ್ನ ಕಲ್ಯಾಣ ನುಡಿಸಿದ. ನೀವು ನೋಡಿದಿರಿ. ನಮ್ಮಂಥ ಅಲ್ಪರಿಂದ ಒಳಗೆ ನಿಂತ್ಕೊಂಡು ನಾವು ಮುಟ್ಟೋ ಯೋಗ್ಯತೆ ಕೂಡ ಇಲ್ಲ ನನಗೆ. ನಿಜವಾಗಿ ಹೇಳ್ತೀನಿ,
ಆ ಪರಬ್ರಹ್ಮನ ಎಷ್ಟು ಚಿಂತನೆ ಮಾಡಿದರೂ ಕಮ್ಮಿ ಆಗ್ತದೆ. ನಮ್ಮಂಥ ಅಲ್ಪರಲ್ಲಿ ನಿಂತ್ಕೊಂಡು ತನ್ನ ಸೇವೆ ಮಾಡಿಸ್ಕೊಂಡ ಸ್ವಾಮಿಗಳಂಥವ್ರನ್ನು ಕರ್ಕೊಂಬಂದಿದ್ದು ಅವನೇ. ಅವ್ರು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿದ್ರೆ ಏನು ಮಾಡ್ತಿದ್ದು? ಏನಿಲ್ಲ, ಕರೆಕ್ಟಾಗಿ ಎಳ್ಕೊಂಬಂದು ಹೆಂಗೆ ಎಳ್ಕೊಂಬಂದು ದೇವರೇ ಬಲ್ಲ, ಪರಮಾತ್ಮನಿಗೆ ಗೊತ್ತದು. ಸೊ ಎಲ್ಲ ಮಾಡುವವನು. ಇದನ್ನು ಸಮುದ್ರ ಮಥನದಲ್ಲೆಲ್ಲ ಶ್ರೀನಿವಾಸ ಕಲ್ಯಾಣದಲ್ಲಿ ತೋರಿಸ್ತಾನೆ. ಶ್ರೀನಿವಾಸ ಕಲ್ಯಾಣದಲ್ಲೇ ತೋರಿಸ್ತಾನೆ. ಅಪ್ಪ ಬಂದ ಪರ್ವತದ ಮೇಲೆ ನಿಂತ್ಕೊಂಡಲ್ಲ, ಅದೆಲ್ಲ ಕಥೆ ಗೊತ್ತದು. ಹುತ್ತಿನಲ್ಲಿ ಅಡಿಗೆ ನಿಂತ್ಕೊಂಡ. ಪರ್ವತದ ಮೇಲೆ ಏನದ? ಹುತ್ತದ. ಹುತ್ತಿನಲ್ಲಿ ಯಾರು ಅಡಿಗೆ ನಿಂತ್ಕೊಂಡ್ರು? ಭಗವಂತ ಅಡಿಗೆ ನಿಂತ್ಕೊಂಡ. ಆಗ ಅವನಿಗೆ ಹಸಿವೆ ಆಯ್ತಂತ ಪಾಪ. ಯಾರು ಬಂದರು? ಚತುರ್ಮುಖ ಬ್ರಹ್ಮ ಬಂದೇನು ಮಾಡಿದ? ಹಾಲು ಸುರಿಸಿದ. ಹೌದಾ ಅಲ್ವಾ? ಬರೀ ಆಕಳು ಬಂತ. ಆಕಳಿಂದ ಯಾರು ಬಂದಿದ್ದರು? ಕರುವಾಗಿ ರುದ್ರದೇವರು ಬಂದಿದ್ದರು. ಇದು ಎಷ್ಟು ಸುಂದರ ನೋಡ್ರಿ. ಈ ಕಥೆ ತೊಗೊಂಡು ನೀವೇನು ಮಾಡ್ತೀರಮ್ಮ? ನೀವೇನು ಮಾಡ್ತೀವಿ? ನಾವೇನು ಹುತ್ತಾಗ್ಲಿಕ್ಕಾಗ್ತದನ? ಪರ್ವತ ಆಗ್ಲಿಕ್ಕಾಗ್ತದನ? ಅದ್ರ ವಿಚಾರ ನಮ್ಮ ಮನೆಗೆ ಒಂದು ಗೊಂಬೆ ಮಾಡಿ ಇಡ್ಲಿಕ್ಕಾಗ್ತದೆ? ಮಾಡಿಟ್ಟು ಏನು ಪ್ರಯೋಜನ ಇಲ್ಲ. ಅಧ್ಯಾತ್ಮ ಸಂದೇಶ. ನಮ್ಮ ದೇಹನೇ ಪರ್ವತ. ಏನದು? ಈ ನಮ್ಮ ದೇಹನೇ ಪರ್ವತ. ಇದರಲ್ಲಿರೋ ಹುತ್ತು ಯಾವುದು ಗೊತ್ತಾ? ಹೇಳ್ರಿ. ನಮ್ಮ ಮನಸ್ಸೇ ಹುತ್ತು. ಹುತ್ತಿಗೂ ನಮ್ಮ ಮನಸ್ಸಿಗೂ ಟ್ಯಾಲಿ ಮಾಡಿರಿ. ನಮ್ಮ ಹುತ್ತಿನಲ್ಲಿ ಏನಿರ್ತವೆ? ಹುಳುಗಳಿರ್ತವೆ, ಹಾವಿರ್ತದೆ, ಏನೋ ಇರ್ತವೆ. ನಮ್ಮ ಮನಸ್ಸಿನಲ್ಲಿ ಅಯ್ಯೋ ರಾಮಚಂದ್ರ ಪಾಪ ಅಲ್ಲಿ ಸ್ವಲ್ಪ ಇರ್ತವೆ. ನಮ್ಮ ಮನಸ್ಸೆಂಬ ಹುತ್ತಿನಲ್ಲಿ ಕ್ಷಣಕ್ಕೊಂದೊಂದು ಬರ್ತಿರ್ತದೆ ಹೋಗ್ತಿರ್ತದೆ. ಅವು ಪಾಪ ಹುತ್ತಿನೊಳಗೆ ಕೈ ಇಟ್ಟರೆ ಕಡಿತಾವೆ. ಹಾವು ಇಲ್ಲದೆ ಏನು ನಮ್ಮ ತಂಟಿಗೆ ತಮ್ಮಷ್ಟು ಅವಿರ್ತಾವೆ. ನಮ್ಮದು ಹಾಗಲ್ಲ. ಈ ವಿಷಯಗಳು, ಪ್ರಾಪಂಚಿಕ ವಿಷಯಗಳು ಒಳಗೆ ಬರ್ತಾವೆ. ಬಂದು ನಾವೇನು ಮಾಡಬೇಕಾಗಿಲ್ಲ, ನಮ್ಮನ್ನು ಕಡಿತಾವೆ. ಅಂದರೆ ನಮ್ಮನ್ನು ಎಷ್ಟು ಹಾಳು ಮಾಡಬೇಕೋ ಅಷ್ಟು ಹಾಳು ಮಾಡ್ತಾವೆ. ಸೊ ನಮ್ಮ ದೇಹನೇ ಪರ್ವತ. ನಮ್ಮ ಮನಸ್ಸೇ ಈ ಹುತ್ತಿನಲ್ಲಿ, ಮನಸ್ಸೆಂಬ ಹುತ್ತಿನಲ್ಲಿ ಅಡಿಗೆ ನಿಂತ್ಕೊಂಡಿದ್ದಾನೆ. ಯಾರು? ಭಗವಂತ ಇದ್ದಾನೆ. ಆ ಹಾವುಗಳೊಟ್ಟಿಗೆ ಕೂಡ ಇದ್ದಾನೆ, ಅವನೇ ಇದ್ದಾನೆ. ಈಗ ಅವನ್ನ ಎಬ್ಬಿಸ್ಬೇಕು. ನಾವು ಏನು ಮಾಡಬೇಕು? ಹುತ್ತಿನಲ್ಲಿ ಕುಡಿಸ್ಕೊಂಬಿಟ್ಟಿವಿ ರಾಮಕಂಠ ಅಂತೇಳಿ. ಅವನ ಬಗ್ಗೆ ಆಲೋಚನೆ ಇಲ್ಲ, ಬರೀ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಆಲೋಚನೆ ಅದೇ. ಈಗ ಅವನ್ನ ಎಬ್ಬಿಸ್ಬೇಕಾದ್ರೆ ಯಾರು ಬಂದರು? ಅಲ್ಲ, ಅದಕ್ಕಿಂತ ಆ ಆಕಳನ್ನು ಕರ್ಕೊಂಬಂದವ್ರು ಯಾರು? ಲಕ್ಷ್ಮೀದೇವಿ ಕರ್ಕೊಂಬಂದು. ಒಬ್ಬ ಗುರು ಬೇಕು. ಆ ಭಗವಂತನ ಎಬ್ಬಿಸ್ಬೇಕಾದ್ರೆ ಯಾರು ಬೇಕು? ಒಬ್ಬ ಗುರು ಬೇಕು. ಆ ಗುರು ಏನು ಮಾಡಬೇಕು? ನಮಗೆ ಜ್ಞಾನ ಕೊಡಬೇಕು. ಜ್ಞಾನನೇ ಬ್ರಹ್ಮದೇವರು. ಅವ್ರೇನು ಮಾಡಿದರು? ಹಾಲು ಸುರಿಸಿದ್ರಲ್ಲ, ಆ ಹುತ್ತಿನ ಮೇಲೆ ಬಂದು ನಿಂತರಂತೆ. ಬ್ರಹ್ಮದೇವರು ಹತ್ತು ಬಿಟ್ರಂತೆ. ತಂದೆ, ಅಲ್ಲಿ ಸತ್ಯಲೋಕಾದಿಗಳಲ್ಲಿ ನಾನು ನಿಟ್ಟಾಗ 4 ಮುಖ ಕೊಟ್ಟು 4 ಮುಖದಿಂದ ಋಗ್ವೇದ, ಯಜುರ್ವೇದ, ಸಾಮವೇದ ಪಾರಾಯಣ ಮಾಡಿದೆ. ನನ್ನ ಬಗಲಾಗ ನನ್ನ ಅಭಿಮಾನಿಯಾದ ಸರಸ್ವತಿ ಕೂತ್ಕೊಂಡು ನಾನು ಹೇಳುವ ವೇದಗಳಿಗೆ ಸ್ವರ ಬಾರಿಸಿದ್ಲು, ವೀಣಾ ಬಾರಿಸಿದ್ಲು. ಅದು ಕೊಟ್ಟು ಈಗ ಆಕಳಾಗುವಂತ ಮಾಡಿದ್ವಿ. ನಮ್ಮಮ್ಮ ನನ್ನನ್ನು ಆಕಳಾಗಿ ಮಾಡಿ ಕರ್ಕೊಂಬಂದ್ಬಿಟ್ಟ. ಆಕಳಾದ್ರೆ ಬಾಯಿಯಿಂದ ನನಗೆ ಮಾತಾಡೋಕ್ಕೆ ಬರೋದಿಲ್ಲ. ಆಕಳಿಗೆ ಮಾತಾಡೋಕ್ಕೆ ಬರ್ತದನಾ? ಇಲ್ಲ. ನಾನು ಹೇಗೆ ವೇದ ಹೇಳಲಿ? ವೇದ ಹೇಳೋಕ್ಕಾಗಲ್ಲ ನನಗೆ. ಆದರೆ ಏನು ಮಾಡ್ತೀನಿ ಗೊತ್ತನಾ? ಅಲ್ಲಿ 4 ಮುಖ ಇತ್ತು, ನನಗೆ 4 ಮುಖ ಇಲ್ಲ, 4 ಕೆಚ್ಚಲಗಳವೆ. ಏನವೆ? 4 ಕೆಚ್ಚಲವೆ. ಅಲ್ಲಿ 4 ಮುಖಗಳಿಂದ ವೇದ ಉದ್ಗಾರ ಮಾಡಿದೆ, ಅಮೃತ. ಇಲ್ಲಿ ನನಗೆ 4 ಮುಖ ಇಲ್ಲ, 4 ಕೆಚ್ಚಲು. 4 ಕೆಚ್ಚಲಿನಲ್ಲಿ ವೇದಕ್ಕೆ ಬದಲಾಗಿ ಹಾಲದೆ, ಹಾಲನ್ನೇ ನಿನಗೆ ವೇದವನ್ನಾಗಿ ಮಾಡಿ ಸುರಿಸ್ತೀನಿ ಅಂತಂದ. ಜ್ಞಾನ ಬಂದರೆ ಅದರಿಂದ ಏನು ಬರ್ತದೆ? ಬ್ರಹ್ಮದೇವರಿಂದ ಏನು ಬಂತು? ಕರು ಬಂತು. ಹೌದಲ್ವಾ? ಕರು ಯಾರು? ರುದ್ರ ಅಂತಂದರೆ ವೈರಾಗ್ಯ. ರುದ್ರ ಅಂದರೆ ವೈರಾಗ್ಯ. ನಿಜವಾದ ಜ್ಞಾನ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಆಕಳಿಂದ ಕರು ಬಂದಂತೆ ವೈರಾಗ್ಯ ಬಂದುಬಿಡ್ತದೆ. ಈ ನಿಜವಾದ ಜ್ಞಾನ, ನಿಜವಾದ ವೈರಾಗ್ಯ ಬಂದರೆ ಏನು ಬರ್ತದೆ? ಭಕ್ತಿ ಬರ್ತದೆ. ಯಾರು ಭಕ್ತಿ? ಬಕ್ಕುಳೆ ಬಂದ್ಲು. ಅವಳು ಸೇವೆ ಮಾಡ್ತಾನೇ ಇದ್ಲು. ಕೂತರೆ ನಿಂತರೆ ಕೃಷ್ಣನಿಗೆ, ಶ್ರೀನಿವಾಸನಿಗೆ ಸೇವೆ ಮಾಡಿದ್ಲು. ಇದು ಚಿಂತನೆ. ಇಂಥ ನಮ್ಮಪ್ಪ ಒಂದು ದಿವಸ ಏನು ಮಾಡಿದಂತೆ, ಮಾಸ್ಟರ್ ಪ್ಲಾನ್ ಮಾಡಿದ. ಬೇಟೆಗೆ ಹೋಗಬೇಕು ಅಂದ್ಕೊಂಡಂತ. ಬೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಕುದುರೆ ಬೇಕಲ್ವ?
ಏನೋ ಯಾಕೆ ಕುದುರೆ ಡ್ರೆಸ್ ಹಾಕ್ಕೊಂಬಿಟ್ಟ, ಬೇಟೆಗಾರನ ವೇಷ ಹಾಕಿಕೊಂಡ, ಕುದುರೆ ಬೇಕು ಅಂತ ಅಂದ್ಕೊಳ್ಳೆ ವಾಯುದೇವ ಅಂತಂದ. ವಾಯುದೇವರು ಕುದುರೆಯಾಗಿ ಬಂದು ನಿಂತ್ಕೊಂಡ್ಬಿಟ್ರಪ್ಪ ರಾಮಗಳು, ಫಸ್ಟ್ ಕ್ಲಾಸ್ ಕುದುರೆಯಾಗಿ. ಬರೀ ಕುದುರೆದ್ರೆ ಪ್ರಯೋಜನ, ಅದಕ್ಕೆ ಮೇಲೆ ಕೂಡ್ಲಿಕ್ಕೆ ಸೀಟ್ ಬೇಕಲ್ಲ, ಸೀಟ್ ಏನು ಮಾಡಬೇಕು? ಎಷ್ಟು ಸುಂದರ ಅದು ನೋಡಿ. ಕಥೆ ನೋಡಬೇಡ್ರಿ, ಒಳಗಿರೋ ರಹಸ್ಯ ನೋಡಿದರೆ ಹುಚ್ಚಾಗ್ಬಿಡ್ತೀವಿ ನಾವು. ಆ ಕುದುರೆಯ ಮೇಲೆ ಸೀಟ್ ಬೇಕು ಅಂದ. ತತ್ವಾಭಿಮಾನಿ ದೇವತೆಗಳೇ ಅಂದ. ಎಲ್ಲ ತತ್ವ ಇವಾಗ ಹೇಳಿದ್ವಲ್ಲ, ನಮಸ್ಕಾರ ಕರ್ಮಜ ಕರ್ಮಾಭಿಮಾನ ಪುಷ್ಕರ ನಿಂಗೆ ನಮಸ್ಕಾರ ಅಂತ ತಿಳ್ಕೊತ ಬಂದಿವಲ್ಲ. ಈ ಎಲ್ಲ ದೇವತೆಗಳು ಟಬಡಬಡವ ಅಂತ ಬಂದು ಎಲ್ಲಿ ಕೂತ್ಕೊಂಡ್ರು? ಸೀಟ್ ಹಾಕಿ ಕೂತ್ಕೊಂಡ್ಬಿಟ್ರು. ಜೀನ್ ಅಂತಾರೆ ಅದನ್ನು, ಹೌದಲ್ವ? ಜೀನ್ ಹಾಕಿ ಕೂತ್ಕೊಂಡ್ರು. ಕುದುರೆ ಬಂತು, ಸೀಟು ಬಂತು. ಅದು ನಡೆಸ್ತಕ್ಕ ಕುದುರೆ ನಡೆಸ್ಬೇಕಾದ್ರೆ ಏನು ಬೇಕು? ಲಗಾಮ್ ಅಂತಾರೆ. ಅದು ಬಾಯಾಗಿಟ್ಟಿರ್ತಾರೆ. ಈ ಕಡೆ ಹಗ್ಗ ಬಂದಿರ್ತದೆ. ಹೀಗೆ ಎಳೆದ್ರೆ ಅದು ಹೀಗೆ ಹೋಗ್ತದೆ, ಹೀಗೆ ಎಳೆದ್ರೆ ಹೀಗೆ ಹೋಗ್ತದೆ, ಗಟ್ಟಿಗೆ ಎಳೆದ್ರೆ ನಿಂತು ಬಿಡ್ತದೆ. ಹೌದಾ? ಲಗಾಮ್ ಬೇಕಲ್ಲ, ಲಗಾಮ್ ಬೇಕು ಅಂತಂದ. ಎಷ್ಟು ಕ್ಲಾರಿಟಿ ಅದು ನೋಡ್ರಿ. ಲಕ್ಷ್ಮೀ ಅಂತಂದ. ಲಕ್ಷ್ಮೀದೇವಿ ಏನಾಗ್ಬಿಟ್ಲು ಗೊತ್ತಾ? ಲಗಾಮ್ ಆದ್ಲು. ಈಗ ಹೇಳ್ರಿ, ಕುದುರೆ ಯಾರು? ಸೀಟ್ ಯಾರು? ಲಗಾಮ್ ಯಾರು? ಈಗ ಸ್ವಲ್ಪ ಒಳಗೆ ಹೋಗ್ರಿ. ಈಗ ತತ್ವಾಭಿಮಾನಿ ದೇವತೆಗಳು ಅಂದರೆ ತಡಿ ಸೀಟ್ ಎಲ್ಲದ ಅಂದರೆ ವಾಯುದೇವರಿಲ್ಲ ಅಂದರೆ ಅದಕ್ಕೇನು ಪ್ರಯೋಜನ ಇಲ್ಲ. ಅದನ್ನ ಯಾರು ಕೇಳ್ಬೇಕು? ಅದು ಸೊ ಕುದುರೆ ಇದ್ದಿರ್ತಾರೆ, ಅದಕ್ಕೆ ಉಪಯೋಗ ಅದು. ಸೊ ಕುದುರೆ ತಡಿನೂ ಹೊತ್ಕೊಂಡದ. ತಡಿನೂ ಹೊತ್ಕೊಂಡಿದ್ದು ಯಾವುದು? ಕುದುರೆ. ಈ ತಡಿಯಿಂದ ಕೂಡಿರ್ತಕ್ಕಂಥ ಈ ಕುದುರೆ ಅದಲ್ಲ, ಈ ಕುದುರೆಗೆ ಮೇಲೆ ಯಾರು ಕೂತಾರೋ ಅದು ಬೇಕಾಗಿಲ್ಲ. ಅದಕ್ಕೇನು ಬೇಕು? ತನ್ನನ್ನು ಯಾರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಯಾರು ಕಂಟ್ರೋಲ್? ಯಾರು? ಲಗಾಮ್. ಅದಕ್ಕೆ ಲಗಾಮ್ ಇಂಪಾರ್ಟೆಂಟ್. ಅದು ಈ ಕಡೆ ಎಳೆದ್ರೆ ಈ ಕಡೆ ಹೋಗ್ತದೆ, ಈ ಕಡೆ ಎಳೆದ್ರೆ ಈ ಕಡೆ ಹೋಗ್ತದೆ. ಸೊ ಗಟ್ಟಿ ಎಳೆದ್ರೆ ನಿಂತು ಬಿಡ್ತದೆ. ಸೊ ವಾಯುದೇವರನ್ನು ಕಂಟ್ರೋಲ್ ಮಾಡುವವರು ಯಾರು? ಲಕ್ಷ್ಮಿ. ಆ ಲಕ್ಷ್ಮಿ ಭಗವಂತನ ದೃಷ್ಟಿಯಲ್ಲಿ ಒಂದು ಜಡ ಆಗಿಬಿಟ್ಲು, ಒಂದು ಹಗ್ಗ ಆಗಿಬಿಟ್ಲು. ಎಷ್ಟು ಅದ್ಭುತ! ಆದರೆ ಆಶ್ಚರ್ಯ ಏನು ಗೊತ್ತಿಲ್ಲ, ಆ ಲಕ್ಷ್ಮಿಯನ್ನು ಕಂಟ್ರೋಲ್ ಮಾಡೋರು ಯಾರು? ಯಾರ ಕೈಯಾಗಿರ್ತದೆ ಲಗಾಮ್? ಅವನ ಕೈಯ ಮೇಲೆ ಕೂತವನ ಕೈಯಾಗಿರ್ತದೆ. ಅವನು ಎಳೆದರೆ ನಿಂದಿರ್ತದೆ, ಹೀಗಡೆ ಎಳೆದರೆ ಹೀಗೆ ಹೋಗ್ತದೆ, ಈ ಕಡೆ ಎಳೆದರೆ. ಸೊ ಮೇಲೆ ಕೂತವನ ಕೈಯಲ್ಲಿ ಲಗಾಮು, ಲಗಾಮಿನ ಕಂಟ್ರೋಲ್ನಲ್ಲಿ ಯಾರು? ಕುದುರೆ. ಕುದುರೆಯನ್ನು ಆಶ್ರಯಿಸಿ ಯಾವುದಿರ್ತದೆ? ತಡಿ ಇರ್ತದೆ. ಈಗ ಟ್ಯಾಲಿ ಮಾಡಿರಿ, ಭಗವಂತನ ಅಧೀನದಲ್ಲಿ ಯಾರಿದ್ದಾರೆ? ಲಕ್ಷ್ಮಿ ಇದ್ದಾಳೆ. ರಾವುತ, ಕುದುರೆಯ ಮೇಲೆ ಕೂತವನ ಕೈಯಲ್ಲಿ ಕಂಟ್ರೋಲ್ನಲ್ಲಿ ಯಾರು? ಲಗಾಮ್. ಹೌದಲ್ವಾ? ಭಗವಂತನ ಅಧೀನದಲ್ಲಿ ಲಕ್ಷ್ಮಿ, ಲಕ್ಷ್ಮಿಯ ಅಧೀನದಲ್ಲಿ ಕುದುರೆಯ ರೂಪದಲ್ಲಿರುವ ವಾಯುದೇವರು. ವಾಯುದೇವರನ್ನು ಆಶ್ರಯಿಸಿ ಇರುವವರು ಯಾರು? ತತ್ವಾಭಿಮಾನಿ. ಯಾರು ಸ್ವತಂತ್ರ ಆದರು? ಭಗವಂತ ಸ್ವತಂತ್ರ ಆದ. ಅವನ ಮೇನ್ ಕಂಟ್ರೋಲರ್. ಅವನ ಅಧೀನದಲ್ಲಿ ಈ ಕ್ರಮದಲ್ಲಿ ಇರ್ತಾರೆ. ಸರ್ವತಂತ್ರ ಸ್ವತಂತ್ರ, ಆಡಿಸುವವನು, ಮಾಡಿಸುವವನು, ನೋಡಿಸುವವನು, ಕೇಳಿಸುವವನು, ಒಬ್ಬನಲ್ಲಿ ನಿಂತಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು, ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ದೈವ ನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೋಳ್ ಒಬ್ಬನೇತ ಬಾಧ್ಯ ಬಾಧಕ ನಾಹ ನಿರ್ಭೀತ. ಎಂಥ ಸುಂದರವಾದ ಚಿಂತನೆ, ಇಂಥ ಅಪೂರ್ವವಾದ ಚಿಂತನೆಯನ್ನು ಯಾವುದು ಕೊಡ್ತದೆ? ಆದಿತ್ಯ ಪುರಾಣ, ಭವಿಷ್ಯೋತ್ತರ ಪುರಾಣ, ಶ್ರೀನಿವಾಸನ ಕಲ್ಯಾಣ ಎಲ್ಲ ಇದೇ ರೀತಿ. ನೀವು ಊಹೆ ಮಾಡಲಾರಿ. ಆ ಕಥೆ ನೋಡಬಾರ್ದು. ಶ್ರೀನಿವಾಸನ ಕಲ್ಯಾಣದ ಕಥೆಗಿಂತಲೂ ಕಥೆ ಒಳಗಿರ್ತಕ್ಕಂಥ ಸಂದೇಶ. ಕೃಷ್ಣ, ಇದು ಎಲ್ಲ ಪುರಾಣಗಳಲ್ಲಿ ಕೃಷ್ಣನ ಕಥೆ ಸುಮ್ಮನೆ ನಾವು ನೋಡ್ತೀವಿ. ಅದು ನಮ್ಮ ಮಾಡೋಕ್ಕಾಗಲ್ಲ, ಮಾಡಿಲ್ಲ. ಅದು ಆಗ್ತದನಾ? ಒಂದನ್ನು ಮಾಡಿ ನೋಡೋಣ. ಕೃಷ್ಣ ಯಶೋದೆ ಗೋಪಿಕಾಸ್ತ್ರೀಯರು ಇವರ ಮಧ್ಯ ಆದ ಕ್ರೀಡೆಗಳವಲ್ಲ ಒಂದಾದರೂ ನಮ್ಮ ಪ್ರಾಕ್ಟಿಕಲ್ಲಾಗಿ ನಮ್ಗೆ ಮಾಡ್ಲಿಕ್ಕಾಗ್ತದ? ಅವನು ಕಳ್ತನ ಮಾಡ್ತಿದ್ದಂತೆ. ಯಾರು? ಈ ಕೃಷ್ಣ. ತುಂಟ, ವಿಚಿತ್ರ ತುಂಟ. ಈ ನಮ್ಮ ಮಕ್ಕಳು ಅಷ್ಟು ತುಂಟತನ ಮಾಡೋಕ್ಕೆ ಬರೋದಿಲ್ಲ. ಅವನು ಇವತ್ತು ಬರ್ತಾನಮ್ಮೋ ಯಾರು? ಪ್ರಾಣೇಶ, ಗಂಗಾವತಿ ಪ್ರಾಣೇಶ ಬರ್ತಾರೆ. ಅವ್ರ ಬಾಯಾಗಿ ಕೇಳಬೇಕು. ನಮ್ಮ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಓದ್ತಕ್ಕಂಥ ಹುಡುಗರು ಹಾಕಿರ್ತಾರೆ, ಹಂಗಿರ್ತಾರೆ, ಏನೇ ಹೇಳ್ತಾರೆ, ವಿಚಿತ್ರ ಹೇಳ್ತಾಳೆ. ಈ ನಮ್ಮ ಮಕ್ಕಳಿಗೆ ಪಾಪ 20 ಗಂಟೆ ಭುಜದ ಮೇಲೆ ಇಷ್ಟು ಲೋಡ್ ಹೊತ್ಕೊಂಡು ಅವಕ್ಕೆ ಬರೀ ಓದು ಅಲ್ಲಿ ಓದು, ಇಲ್ಲಿ ಮನೆಗೆ ಬಂದರೆ ವರ್ಕ್ ಏನಿದೆ ಹೋಮ್ವರ್ಕು, ಏನು ಉತ್ಸಾಹನೇ ಇರೋದಲ್ಲ ಅವಾಗ ರಾಮ. ಇಲ್ಲ, ನಮ್ಮ ಮಕ್ಕಳೆಲ್ಲ ಹಾಗಾಗ್ಬಿಟ್ಟಾರೆ.
ಒಂದು ರೀತಿ ಅಂದರೆ ಓದುವ ಹುಚ್ಚಿನಲ್ಲಿ ಒಂದು ರೀತಿಯಿಂದ ದೇಹದ ಆರೋಗ್ಯ ಎಲ್ಲ ಹಾಳಾಗ್ತಾ ಇರಬಲ್ದು. ಯಾಕೆ ತೊಗೊಂಡು ನಮಗೇನು ಬೇಕಾಗಿದೆ. ಸೊ ಸರಿ, ಏನು ಹೇಳಕ್ಕೆ ಬಂದಮ್ಮ, ಈಗ ಯಾರು ಸ್ವತಂತ್ರ? ಅವನು ಪ್ರೇರಣೆ ಮಾಡಿದರೆ ಬರೋದು, ಇಲ್ಲಿ ಬರೋದು. ಕೃಷ್ಣಾರ್ಪಣ ವಸ್ತು ಏನು ಹೇಳಿದೆ? ಹಾಂ, ತುಂಟ ಅವರು ಎಲ್ಲ ಬೆಣ್ಣೆಗಳು ಕೈತಾ ಇದ್ದಂತೆ. ಅಮ್ಮನ ಮನೆಗೆ ಕೈತಿದ್ದ ಅವನು ಯಶೋದೇವರಿಯಲ್ಲಿ. ಅದಕ್ಕೆ ಏನು ಮಾಡಿದ, ಒಂದು ಅವ್ರ ಅಮ್ಮ ಏನು ಮಾಡಿದ್ವಿ, ತುಂಟ ಇವನು ಎಲ್ಲ ಕೆಡಿಸಿಬಿಡ್ತಾರೆ ಬಾರೆ ಅಂಥೇಳಿ ಮೇಲೆ ಉಟ್ಟಿಗಳು ಅಂತಿರ್ತಾವಲ್ಲ, ಆ ಉಟ್ಟಿಗಳಲ್ಲಿ ಗಡಿಗಳಲ್ಲಿ ಹಾಲು ಬೆಣ್ಣೆ ಮೊಸರು ಇಡ್ತಿದ್ಲು. ಇವನೇನು ಮಾಡಿ ನಿಲ್ಕದಲ್ಲ ವಾರ ಅಂತೇಳಿ ಈ ನಮ್ಮ ಹುಡುಗರು ಟೇಬಲ್ ಹಾಕೊಂಡೇ ಇರ್ತಾವೆ. ಆಗ ಒರಳು ಇರ್ತಿದ್ವು, ಇಷ್ಟಿಷ್ಟೇ ಒರಳು, ಗುಂಡು ಹಿಂಗೆ ಇರ್ತಕ್ಕಂಥ ಆ ಒರಳು ಇಟ್ಟು ಅದರ ಮೇಲೆ ಏರಿ ಆ ಬೆಡ್ಡಿ ತೊಗೊಂಡ. ಇದ್ರ ನೋಡಿದ್ವಿ ಯಶೋದ ಸಿಟ್ಟು ಬಂತು. ಯಶೋದ ಗಂಡ ಇದೆಲ್ಲ ನಿನಗೆ ಮಾಡಿದ್ದು ಹೆಲ್ಪ್ ನಿನಗೆ ಈ ಒರಳು ಅಂತಂದು ಆ ಒರಳಿಗೆ ತೊಗೊಂಡು ಹಗ್ಗ ಕಟ್ಟಿಬಿಟ್ಲು. ಅದೇ ಒರಳಿಗೆ ಯಾರನ್ನು ಬಿಗಿದ್ಲು? ಕೃಷ್ಣನನ್ನು ಬಿಗಿದ್ಲು. ಕೃಷ್ಣನ ಕಳ್ಳತನಕ್ಕೆ ಸಹಾಯ ಮಾಡಿದ ಒರಳಿಗೆ ಅವನನ್ನು ಕಟ್ಟಿದ್ಲು. ಅಲ್ಲೆಲ್ಲ ಕಥೆ ಅದ. ಏನು ಕಥೆ? ಒರಳಿಗೆ ಕಟ್ಟಿದ್ಲು. ಜ್ಞಾಪಕ ಇಟ್ಕೊಳ್ರಿ, ಯಾರನ್ನು ಕಟ್ಟಿದ್ಲು? ಕೃಷ್ಣನನ್ನು. ಯಾರು ಕಟ್ಟಿದ್ರು? ಯಶೋದೆ ಕೃಷ್ಣನನ್ನು ಒರಳಿಗೆ ಕಟ್ಟಿದ್ಲು. ಯಾತ್ರಿಂದ ಕಟ್ಟಿದ್ಲು? ಅಲ್ಲಿ ಭಾಗವತ ಏನು ಮಾಡ್ತದೆ, ಟ್ರಿಕ್ ಮಾಡ್ತದೆ. ಹಗ್ಗ ತಂದಂತೆ, ಇಷ್ಟುದಾನ ಹಗ್ಗ, ಅವನು ಸಣ್ಣ ಪುಟ್ಟಿಷ್ಟು ಟೊಂಕ, ಅದಕ್ಕೊಂದು ಒರಳಿಗೆ ಕಟ್ಟಿ ಇದು ಒಂದು ಮಾರುದ ತಂದ್ಲು. ಅದು ಕಟ್ಟಿದರೆ ಆಗೋಲ್ದು. ಅದು ಎಷ್ಟು ಹಗ್ಗ ತರ್ತಾಳೆ, ಒಂದಕ್ಕೊಂದು ಜಾಯಿಂಟ್ ಮಾಡ್ತಾಳೆ. ಅದು ಏನು ಮೆಸ್ಮರಿಸಮ್ ಮಾಡಿದ್ನೋ, ಅದು ಎಂಥ ಐಂದ್ರಜಾಲಿಕ ಮಾಡಿದ್ನೋ ನಮ್ಮ ಊಹೆಗೆ ನಿಲ್ಕೋದಿಲ್ಲ. ಒಂದಕ್ಕೊಂದು ಮನೆಯಾಗಿದ್ದ ಹಗ್ಗಗಳೆಲ್ಲ ತಂದು ಯಾವುದು ಟ್ಯಾಲಿ ಆಗೋಲ್ದು. ಬೆವರು ಆಗ್ಬಿಟ್ಲಾಕಿ, ಅಂದರೆ ಸುಸ್ತಾಗಲು. ಅಯ್ಯೋ ಪಾಪ ನಮ್ಮ ಶ್ರಮ ಆಗುತ್ತೆ ಅಂತೇಳಿ ಅದೇನು ಮತ್ತೆ ಇನ್ನೊಂದು ಟ್ರಿಕ್ ಮಾಡಿದ. ಆ ಸಣ್ಣ ಮೊದಲು ತಂದಿದ್ದ ಅದೇ ಹಗ್ಗ ಸರಿ ಹೋಯ್ತು, ಕಟ್ಟಿಬಿಟ್ಟ. ಸೊ ಕಟ್ಟಿದವಳು ಯಶೋದೆ, ಕಟ್ಟಿಸಿಕೊಂಡವನು ಕೃಷ್ಣ. ಒರಳಿಗೆ ಕಟ್ಟಿಸಿಕೊಂಡ, ಹಗ್ಗದಿಂದ ಕಟ್ಟಿಸಿಕೊಂಡ. ಆಮೇಲೆ ಕೇರ್ ಮಾಡಿದ. ಇನ್ನೆಲ್ಲಿಗೆ ಹೋಗ್ತಾನೆ, ಇದು ದೊಡ್ಡ ಒರಳ, ಇಷ್ಟೆತ್ತ ಒರಳದ, ಇವನಿದ್ದಾನೆ ಇಷ್ಟು ಏನು ಮಾಡ್ತಾನೆ ಬಾ ಅಂತಾರೆ. ಕಿತ್ಕೊಳ್ಳೋದು ಒಳಗೆ ಹೋದ್ಲು ಕೆಲಸಕ್ಕೆ. ಆ ಒರಳು ಎಳ್ಕೊಂಡು ಹೋಗಿ ಮನೆ ಮುಂದೆ ಎರಡು ದೊಡ್ಡ ಮರ ಬೆಳೆದು ನಿಂತ್ಕೊಂಡಿದ್ದಾನೆ. ಇಟ್ಟೆಟ್ಟು ದೊಡ್ಡ ಗಿಡಗಳು. ಅವೆರಡರ ಮಧ್ಯೆ ತೂರಿ ಅವೆರಡರಿಗೆ ಕಡಿಬಿಟ್ಟ. ಅಲ್ಲಿ ಏನು ದೇವತೆಗಳು ಬಂದರು. ಅದೇನೋ ನಮಗಿದು ಕತೆ. ನಾವು ನಮ್ಮ ಮಕ್ಕಳನ್ನೇ ನಾನು ಒರಳಿ ಕಟ್ಲಕ್ಕೆ ಬರ್ತದನ, ನಾವು ಕಟ್ತೀವ. ನಮ್ಮ ಹುಡುಗಿ ಕಳ್ತಾರೆ ಬಾಳಕ್ಕೆ ಭದ್ರಲ್ಲ. ಅವು ಅಷ್ಟು ಬೆಣ್ಣೆ ಕಳ್ತಾರೆ. ಬೆಣ್ಣೆ ಬೆಣ್ಣೆ ಅಂದರೆ ಬೇಡ ಅಂತ ಅವು. ಆದರೆ ಈಗಿನ ಕಾಲದ ಬೆಣ್ಣೆ ತಿಂದರೆ ರೋಗನೇ ಬರ್ತದೆ. ಎಲ್ಲ ಕಲ್ತಿ, ಎಲ್ಲ ಮೋಸ. ಸಮಾಜ ಎಷ್ಟು ಹೊಲಸಾಗಿದೆ ಅಂತಂದರೆ, ತಾನೊಂದು ರೊಕ್ಕ ಸಂಪಾದನೆ ಮಾಡಬೇಕು, ನನಗೆ ಬಂದರೆ ಸಾಕು. ಪ್ರೆಷರ್ ಏನಾಗ್ತಾರೆ. ನಾನು ಸಣ್ಣ ಹುಡುಗಿದ್ದಾಗ ಆ ತುಪ್ಪ ತಿರುಪತಿ ಬೆಟ್ಟದ ಮೇಲೆ ಪ್ರಸಾದ ತೊಗೊಂಡ್ರೆ ಸೀಗಕಾಯಿ ಹಾಕಿ ತೊಳ್ಕೊಬೇಕು, ಅಷ್ಟು ಜಿಡ್ಡಿರ್ತಿತ್ತು. ಇವಾಗ ತಲೆ ಕೆಳಗಾದ್ರೆ ಇಲ್ಲ ಅದು. ನಮ್ಮ ಮನೆಯಲ್ಲಿ ತುಪ್ಪ ನೀವೇ ನೋಡ್ತೀರಿ, ಏನೇನು ಕೆಮಿಕಲ್ಸ್ ಕಲಿಸ್ತಾರೋ ಏನೇನಿಲ್ಲೋ ದೇವರೇ ಬಲ್ಲ. ಇರುವಲ್ದು ಯಾಕೆ. ಸೊ ನಂಥ ಬೆಣ್ಣೆನೂ ಸಿಗೋದಲ್ಲ, ಆ ಬೆಣ್ಣೆನ ನಮ್ಮ ಮಕ್ಕಳು ತಿಂಬೋದಲ್ಲ. ಅವ್ರನ್ನ ಒರಳಿಗೆ ಕಟ್ಟಬೇಕಾದ್ರೆ ಒರಳಿದ್ರಲ್ಲ ಮನ್ಯಾಗ, ಎಲ್ಲ ಗ್ರೈಂಡರ್ಗಳು ಹೇರಿಕೊಡ್ತೀರಿ ನೀವು. ನಮ್ಮ ಹುಡುಗರು ಅಷ್ಟು ತುಂಬ್ತಾರು ಮಾಡೋದಲ್ಲ. ಕಡೆ ಈ ಕತೆ ಹೇಳ್ತದೆ ದಡ್ಡ. ಈ ಕತೆ ತೊಗೊಂಡು ಏನು ಮಾಡ್ತಿ? ಇದ್ರ ವಿಚಾರ ಏನೂ ನಿಂಗೆ ಮಾಡ್ಲಿಕ್ಕಾಗಲ್ಲ. ನಾವು ಮಾಡಬೇಕಾದ್ದೇನು ಗೊತ್ತರ? ಈಗ ನಾವೇ ಯಶೋದಯರಾಗಬೇಕು. ನಾವೇನಾಗಬೇಕು? ಪ್ರತಿಯೊಬ್ಬರು ಯಶೋದಯರಾಗಬೇಕು. ಯಶೋದಯರಾಗಿ ನಮ್ಮ ಮನೆಯಲ್ಲಿರುವ ಒರಳಿಗೆ ಕೃಷ್ಣನನ್ನು ಯಶೋದೆ ಕಟ್ಟಿದಂತೆ ನಮಗೊಂದು ಒರಳದ. ಅದು ಯಾವುದು ಹೇಳ್ರಿ? ಈಗ ಮತ್ತೆ ನೀವೇ ಹೇಳ್ರಿ. ನಮ್ಮ ಮನಸ್ಸೇ ಒರಳು ಮನಸ್ಸಿಗೆ ಟ್ಯಾಲಿ ಆಗ್ತದಿಲ್ಲ ನೋಡ್ರಿ. ಹೌದಾ? ಮನಸ್ಸಿಗೆ ಹೋಲಿಸ್ಬೋದಾ? ಹೇಗೆ? ಒಬ್ಬರು ಹೇಳ್ತಾರೆ ಚಂದ್ರನಂತೆ ಮುಖ ಅದ. ಏನು ಚಂದ್ರನಂತೆ ಅಪ್ಪಚ್ಚಿ ಅಂತ ಇದಿರ್ತದೆ ಅಲ್ಲ, ಕಾಂತಿ, ಆ ಬೆಳಕು, ಆ ಶೋಭೆ ಅಲ್ಲಿ ಅದ ಅಂತ. ಹಾಗೆ ಒರಳಿಗೆ ನಮ್ಮ ಮನಸ್ಸಿಗೆ ಆಗ ಟ್ಯಾಲಿ. ಒರಳು ಒಂದೊಂದು ಮನ್ಯಾಗ, ಒಬ್ಬೊಬ್ಬರ ಮನ್ಯಾಗ ಇದು ಉಪ್ಪು ಕುಟ್ಟೋ ಒರಳು, ಇದು ಬೆಲ್ಲ ಕುಟ್ಟೋ ಒರಳು ಅಂತಿರ್ತದೆ. ನಮ್ಮ ಒಂದೇ ಒರಳು ಇರ್ತದೆ, ಒಂದೇ ಒಣಕಿರ್ತದೆ. ಅದರಿಂದ ಹುಣಸೆ ಹಣ್ಣು ಕೊಡ್ತೀವಿ, ತೊಕ್ಕು ಕೊಡ್ತೀವಿ, ಏನಂತಾರೆ ನೀವು, ಹೂರಣ ಕೂಡ ರುಬ್ತೀವಿ ಅದ್ರಾಗ, ಹೌದಲ್ವಾ? ಹಾಗೆ ನಮ್ಮ ಮನಸ್ಸು ಎಂಬ ಒರಳದಲ್ಲ. ಇದು ಒಳ್ಳೆಯ ವಿಷಯಗಳನ್ನು ತೊಗೊತದೆ, ಕೆಟ್ಟ ವಿಷಯಗಳನ್ನು ತೊಗೊತದೆ. ಅದನ್ನು ಪರ್ಮನೆಂಟಾಗಿ ಇಟ್ಕೊತದ.
ಅದನ್ನು ಹೊರಗೆ ಹಾಕ್ತದೆ. ಒರಳಿನಲ್ಲಿ ಕುಟ್ಟಿದ ಮೇಲೆ ಅದರಲ್ಲಿ ಇಡ್ತೀವಿ ನಾವು, ಅದನ್ನು ತೆಗೆದು ಬಿಡ್ತೀವಿ. ಸೊ ಒರಳು ಈಸ್ ಈಕ್ವಲ್ ಟು ನಮ್ಮ ಮನಸ್ಸು. ಯಶೋದೆ ಈಸ್ ಈಕ್ವಲ್ ಟು ನಾವೇ ಯಶೋದೆಯರಾಗಬೇಕು. ಯಶೋದೆ ಕೃಷ್ಣನನ್ನು ಒರಳಿಗೆ ಕಟ್ಟಿದಂತೆ ನಮ್ಮ ಮನಸ್ಸೆಂಬ ಒರಳಿಗೆ ಭಗವಂತನನ್ನು ಬಿಗಿಬೇಕು. ಅದು ಬಿಗಿಬೇಕಾದರೆ ಹಗ್ಗ ಬೇಕಲ್ಲ. ಹಗ್ಗ ಯಾವುದು? ಭಕ್ತಿ ಎಂಬ ಹಗ್ಗ. ಆ ಭಕ್ತಿ ಎಂಬ ಹಗ್ಗ ಹೇಗಿರಬೇಕು? ಅದು ಉದ್ದ ಎಷ್ಟು ಉದ್ದ ಆದರೂ ಅದಕ್ಕೆ ಕಟ್ಟು ಬೀಳಲಿಲ್ಲ, ಹೌದಲ್ವಾ? ಹಾಗೆ ನಮ್ಮ ಭಕ್ತಿ ಅಲ್ಲ ಅಂತ ಚೋಟು ಭಕ್ತಿ ನಮ್ಮದು. ನನ್ನ ಮಗಳಿಗೆ ಮದುವೆ ಆದರೆ ಸತ್ಯನಾರಾಯಣ ವ್ರತ, ಅಷ್ಟರವರೆಗೆ ಭಕ್ತಿ. ಮಗಳ ಮದುವೆ ಆಯಿತು, ಸತ್ಯನಾರಾಯಣ ವ್ರತ, ಕೃಷ್ಣಾರ್ಪಣ, ಹೌದಲ್ವಾ? ಪ್ರಾಕ್ಟಿಕಲ್ಲಾಗಿ ಹೇಳ್ರಿ. ನನಗೊಂದು ಏನಾದರೂ ಫಲಾಪೇಕ್ಷೆ, ನನಗೆ ಇಂಥದ್ದು ಆದರೆ ನಿನ್ನಲ್ಲಿ ಭಕ್ತಿ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ನಮ್ಮ ಭಕ್ತಿ ಅಂತ ಇರಬಾರ್ದು. ಯಶೋದೆ ಕಟ್ಟಬೇಕಾದರೆ ಹಗ್ಗ ಅದು ಹನುಮಂತನ ಬಾಲದಂತೆ ಬೆಳೀತು. ನಿನ್ನ ಭಕ್ತಿ ಕೂಡ ದೀರ್ಘವಾಗಿರಬೇಕು. ಅದಕ್ಕೆ ಕಟ್ಟು ಬೀಳ್ತಾನೆ. ಬೇರೆ ಯಾವುದಕ್ಕೂ ಅವನು ಕಟ್ಟಿಸ್ಕೊಂಬೋದಲ್ಲ. ಭಕ್ತಿ ಎಂಬ ಪಾಶಕ್ಕೆ ಕಟ್ಟು ಬೀಳ್ತಾನೆ. ನೀನು ಆ ರೀತಿ ನಿನ್ನ ಮನಸ್ಸೆಂಬ ಒರಳಿಗೆ ನೀನು ಎಂಬ ಯಶೋದೆಯಾಗಿ ನೀನು ಭಕ್ತಿ ಎಂಬ ಪಾಶದಿಂದ ಭಗವಂತನನ್ನು ಮನಸ್ಸಿಗೆ ಬಿಗಿದೆ ಅಂದರೆ ಏನು ಮಾಡ್ತಾನೆ? ಅವನೇನು ಮಾಡಿದ? ಕೃಷ್ಣ ಒರಳು ಎಳ್ಕೊಂಡೋದ, ಸರಿ, ರೈಟು. ಆಮೇಲೆ ಏನು ಮಾಡಿದ? 2 ಮರಗಳನ್ನು ಬೆಳೆಸಿದ, ಹೌದಲ್ವಾ? ನಮ್ಮ ಜೀವನದಲ್ಲಿ 2 ಮರಗಳು ಬೆಳೆದು ನಿಂತಾವೆ. ಹುಟ್ಟೋದು ಸಾಯೋದು. ಹುಟ್ಟೋದು ಎಷ್ಟು ಸಾಲ ಹುಟ್ಟಿವೋ ಗೊತ್ತಿಲ್ಲ, ಎಷ್ಟು ಸಾಲ ಸತ್ಯವೋ ಗೊತ್ತಿಲ್ಲ. ಈ ಹುಟ್ಟು ಸಾವುಗಳೆಂಬ ಪುನರಪಿ ಜನನಂ ಪುನರಪಿ ಮರಣಂ ಜನನಿ ಜಠರೇ ಶಯನಂ. ಆ ಹುಟ್ಟು ಸಾವುಗಳೆಂಬ 2 ಮರಗಳನ್ನು ಬೆಳೆಸಿಬಿಡ್ತಾನೆ. ಅಂದರೆ ಮತ್ತೆ ಹುಟ್ಟೋದಿಲ್ಲ. ನಾವು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ಶ್ರೀನಿವಾಸ ಕೃಷ್ಣ ಒರಳಿಗೆ ಕಟ್ಟುವುದು ಅಂತ ಏನದಲ್ಲ ಆ ಕತೆ. ಇದರಂತೆ ಶ್ರೀನಿವಾಸ ಕಲ್ಯಾಣ ಇದರಂತೆ ತುಂಬ್ಯಾವ ನೋಡ್ರಿ. ಅಪ್ಪ ಏನು ಮಾಡಿದ? ಅವರಮ್ಮ ಯಾರು? ಬಕುಳ. ನಾನು ಮದುವೆ ಮಾಡ್ಕೋಬೇಕು ಅಂತ ಶುರು ಮಾಡಿದ. ಎಲ್ಲಿದ್ದಾರೋ ಆಕಾಶರಾಜನ ಮಗಳನ್ನ ನೋಡ್ಕೆ ಬಂದೀನಿ ಅಂತ. ಪಾಪ ಆ ತಾನೇ ನೋಡ್ಕೆ ಬಂದಿದ್ದ. ಹೌದು, ಭಕ್ತರನ್ನು ಹುಡುಕೋದು ಅವನೇ ಹುಡುಕುತ್ತಾನೆ. ನಾವು ಭಕ್ತಿ ಮಾಡ್ತೀವಿ, ನಾವು ಸ್ವಾಮಿ ಬಾ ಅಂತಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅವನೇ ಬರಬೇಕು, ಅವನೇ ಬಂದು ನಮಗೆ ಅನುಗ್ರಹ ಮಾಡಬೇಕು. ಆಗ ನಮ್ಗೆ ಒಳ್ಳೆ ಬುದ್ಧಿ ಕೊಡಬೇಕು. ತಾನೇ ಪದ್ಮಾವತಿಯನ್ನು ಹುಡುಕಿಕೊಂಡು ಹೋಗಿ ಪದ್ಮಾವತಿಯೊಟ್ಟಿಗೆ ಮಾತಾಡಿ ಅವಳ ಮನಸ್ಸನ್ನು ಹರಣ ಮಾಡಿದ್ದ. ಸಾಯಿತು, ಅಮ್ಮನ್ನು ಕಳಿಸ್ಕೊಟ್ಟ. ಆಕೆನೂ ಕೂಡ ಆಕಾಶರಾಜನ ಪಟ್ಟಕ್ಕೆ ಹೋಗು, ನೀನು ನಿಶ್ಚಯ ಮಾಡ್ಕೊಂಬ ಅಂತ ಹೇಳಿದ. ಅವಳು ಹೋದ್ಮೇಲೆ ಏನು ಮಾಡ್ತಾನೆ ಮತ್ತೆ ಇಲ್ಲಿ ಅದು ನೋಡ್ರಿ. ಅಂದರೆ ಜೀವಿ ಏನೂ ಮಾಡಲಾರ, ತಾನೇ ಮಾಡಬೇಕು, ಹೌದಲ್ವ? ಅದಕ್ಕೆ ಕೊರವಂಜಿ ವೇಷ ಹಾಕ್ಕೊಂಡ. ಅದು 60 ವರ್ಷದ ಮುದುಕಿ ವೇಷ ಹಾಕ್ಕೊಂಡಂತೆ. ಅದು ಎಷ್ಟು ಸುಂದರ ಅದ ನೋಡ್ರಿ. ತಾನು 60 ವರ್ಷದ ಮುದುಕಿ ಆದ. ಆ ಕೊರವಂಜಿ ಕೈಯಾಗ ಒಂದು ಕಟ್ಟಿಗೆ ಬೇಕಂತ, ಉದ್ದಾನ ಕಣಿ ಹೇಳಕ್ಕೆ ಇರಬೇಕಂತ. ಅದನ್ನು ಯಾರು ಮಾಡಿದ? ರುದ್ರದೇವ್ರನ್ನ ಅದನ್ನು ಮಾಡಿಟ್ಟು ಕೂತ್ಕೊಂಡ್ಬಿಟ್ಟ. ಕೊಂಕಣದಲ್ಲಿ ಕೂಸಬೇಕು ಅಂತಂದ. ಬ್ರಹ್ಮದೇವ್ರನ್ನ ಕೂಸು ಮಾಡ್ಕೊಂಡು ಸಿಗಾಕೊಂಡ. ಅದು ಬಡಕಲ ಕೂಸಾಗಿ ಮಾಡಿಕೊಂಡ. ಆ ಕಡೆ ಕೂತಿ ಸಿಗಾಕೊಂಡ. ರುದ್ರದೇವರು ಕೋಲಾದರು, ಬ್ರಹ್ಮದೇವರೇನಾದರೂ ಕೂಸಾದರು. ಪುಟ್ಟಿ ಬೇಕಲ್ಲ ಒಂದು. ಬ್ರಹ್ಮಾಂಡವನ್ನು ಪುಟ್ಟಿಯನ್ನಾಗಿ ಮಾಡಿದಂತೆ. ಅಸೃಜ್ಯ ರಾಶಿಯಲ್ಲಿರುವ ಬ್ರಹ್ಮಾಂಡವನ್ನು ಪುಟ್ಟಿಯನ್ನಾಗಿ ಮಾಡಿದ. ಪುಟ್ಟಿ ಮಾಡಿದರೆ ಅದಾಗ ಒಂದು ಸ್ವಲ್ಪ ಈಗ ನಾವು ಆಚಾರ ಮಾಡ್ತೀವಿ ನೋಡಿ. ಏನು ಪೂಜಾರಿ ಏನು ಮಾಡ್ತಾರೆ ಗೊತ್ತಾ? ತಟ್ಟಿ ಇಡ್ತಾರೆ ಎಲ್ಲಿ ದೇವ್ರ ಮುಂದೆ. ಅದ್ರಾಗ ತಾವೇ ಒಂದು 10 ರೂಪಾಯಿ ಹಾಕಿ ಇಟ್ಬಿಟ್ಟಿದೆ. ಆದರೆ ನೀವು ಕೂಡ ಹಾಕಿರಿ ಅಂತ ಅರ್ಥ, ಸೂಚನೆ. ಇಲ್ಲ ಖಾಳಿ ಇತ್ತು ಅಂದ್ಕೊಡ್ರಿ. ಇದು ಖಾಳಿ ಅದಂತೆ ಎಲ್ಲರೂ ಹೋಗಿಬಿಡ್ತಾರೆ ತೀರ್ಥಗೊಂಡು. ಇಲ್ಲ ಒಂದು 10 ರೂಪಾಯಿ ಹಾಕಿಬಿಟ್ಬಿಟ್ರೆ ಏನು 10 ರೂಪಾಯಿ ದಕ್ಷಿಣ ಹಾಕ್ಬೇಕಿದ್ದಾಗ ಅದು ಅಂತೇಳಿ ನಾವೆಲ್ಲ ಹಾಕ್ತೀವಿ. ಹಾಗೆ ನಮ್ಮಪ್ಪ ಏನು ಮಾಡಿದೆ ಗೊತ್ತಾ? ಆ ಪುಟ್ಟಿಯಲ್ಲಿ ಬರೀ ಏನು ಖಾಳಿ ಇತ್ತಂದರೆ ಯಾರು ಹಾಕಲ್ಲ, ಕಾಳುಗಳು ಹಾಕಿದಂತೆ. 9 ಧಾನ್ಯಗಳನ್ನು ಹಾಕಿದಂತೆ. ಎಷ್ಟು ಹಾಕಿದೆ? ಎಷ್ಟು ಸುಂದರವಾಗಿದೆ ಗೊತ್ತಾ? 9 ಯಾವ ಗೊತ್ತಾ? ಅಸೃಜ್ಯ ರಾಶಿಯಲ್ಲಿರುವ ಜೀವಿಗಳನ್ನು ಹಾಕಿದ. ಮತ್ತು 9 ಎಲ್ಲಿದ್ದಾರೆ? ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕರಲ್ಲಿ ಸಾತ್ವಿಕ ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ. ಹಾಗೆ 3 × 3 9 ತರಹದ ಜೀವಿಗಳನ್ನೇ ಅದರೊಳಗೆ ಹಾಕ್ಕೊಂಡು ಭೂತ ಬಿಡಿಸಬಲ್ಲೇನೆ ಬೇತಾಳ ಬಲ್ಲೇನೆ ಅಂತ ಆಡ್ಕೊತ ಹೋದ. ಮುಂದೆ ಏನಾಯ್ತು ನಿಮ್ಗೆ ಗೊತ್ತು. ಪಾಪ ಯಾರು ಧರಣಿದೇವಿಗೆ ಒಳ್ಳೆ ಮಾತಾಡ್ಬೇಕಲ್ವ?
ಒಂದು ಒಳ್ಳೆ ಮಾತಾಡಿಲ್ಲ ಮಲ್ಲಿ ಮಾರಾಯ, ಎಲ್ಲ ನಿಷ್ಠೂರ. ನೋಡು ನಿನ್ನ ಮಗಳನ್ನ ಅವಳಿಗೆ ಕೊಟ್ಟರೆ ಬದುಕ್ತಾಳೆ, ಸತ್ತೋತಾಳೆ ಅಂತ ಬಿಟ್ಟ. ಆಕೆ ಸಾಯೋದಲ್ಲ ಮಾಡಿಲ್ಲ. ಎಷ್ಟು ಕಷ್ಟ. ಅಲ್ಲಿ ಹೋಗಿ ಕೂತ್ಕೊಂಡ, ಏನಮ್ಮ ನನ್ನ ಕೂಸು, ಅದಕ್ಕೆ ಏನು ಮಾಡಿದ್ದು ಚೂಟಿದ್ದು ಏನು ಮಾಡಿದ್ದು, ಆ ಬ್ರಹ್ಮದೇವರೇ ಹತ್ಕೊಂಡು ಕೂತ್ಕೊಂಡ್ರು. ಏನು ಮಾರಾಯ ನನಗೆ ಇಲ್ಲಿ ತಂದು ಕೂಡಿಸಿದ್ದಿ, ಸಣ್ಣ ಕೂಸಾಗಿ ಮಾಡಿಸಿ ಹೊಲಸಾಗಿ ಮಾಡಿ ಕೂತ್ಕೊಂಡಿದ್ದ. ಅದನ್ನು ಬಡಕಲ ಕೂಸು ಮಾಡಿದ್ದ. ಬಡಕಲ ಕೂಸೋದ ರೋಗಿಷ್ಟು ಕೂಸೋದ್ರೆ ಏನಾಗಿತ್ತೋ ದೇವರೇ ಬಲ್ಲದು. ಅವನು ಹತ್ಕೊತ ಕೂತ್ಕೊಂಡ. ಯಾರು? ಬ್ರಹ್ಮ. ನನ್ನ ಕೈ ಬಿಡು ಮಾರಾಯ, ಓದ್ತೀನಿ ನನ್ನ ಅಂತೇಳಿ ಬಿಡುವಲ್ಲ. ಆಗ ಕೂಸು ಅಳ್ತದ. ದರಿದ್ರದ್ದು ಅರ್ಥ ಇಲ್ಲ. ಏನೋ ಸ್ವಲ್ಪ ನಿಮ್ಮ ರಾಜರು ನೀವು ಏನಂತ ತಂದ್ಕೊ, ಬಂಗಾರದ ಬಟ್ಲಲ್ಲಿ ಕ್ಷೀರಾನ್ನ, ಅದರ ಸವಿನ ನೆಪೆ ಇವತ್ತು ಬೆಟ್ಟದ ಮೇಲೆ ಅಂದರೆ ಬ್ರಹ್ಮೋತ್ಸವ ಬರ್ತಲ್ಲ, ಪ್ರತಿನಿತ್ಯದಲ್ಲಿ ನಿನ್ನೆ ಹೇಳಿನಿ. ಮೂಲ ವಿರಾಟ್ಟಿಗೆ ಯಾವುದು ನೈವೇದ್ಯ ಆಗ್ತಾರೆ? ಮೆಣಸಿನ ಅನ್ನ ಒಂದೇ. ಇದು ಜ್ಞಾಪಕ ಇಟ್ಕೋಬೇಕು. ಬರೀ ಕೇಳಿದ್ವಿ ಈ ಕೇಳಿದ್ವಿ ಬಿಟ್ಟರೆ ಏನು ಪ್ರಯೋಜನ ಇಲ್ಲ. ಮೆಣಸಿನ ಅನ್ನ ತುಪ್ಪಮಯ ಇರ್ತದೆ. ಆ ಮೆಣಸಿನ ಪುಡಿ ಹಾಕಿರ್ತಾರೆ, ಉಪ್ಪು ಹಾಕಿರ್ತಾರೆ, ಅದ್ಭುತ ಇರ್ತದೆ. ನಿಮ್ಗೆ ಯಾರಿಗೂ ಸಿಗೋದಲ್ಲ ಅದು ಹೊರಗೆ ಬರೋದಲ್ಲ ಅದು. ಆ ಮೆಣಸಿನ ಅನ್ನ. ಇನ್ನೊಂದು ಕ್ಷೀರಾನ್ನ, ಅಂದರೆ ರಾತ್ರಿ ಕ್ಷೀರಾನ್ನ, ಹಾಲು ಅನ್ನ ಅಷ್ಟೇ. ಇನ್ನು ಅದನ್ನು ಮಾಡಿರ್ತಾರೆ. ಒಳ್ಳೆಯದು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿರ್ತಾರೆ. ಬ್ರಹ್ಮೋತ್ಸವದಲ್ಲಿ ಮಾತ್ರ ಕ್ಷೀರಾನ್ನ ಇರೋದಲ್ಲ, ರಾತ್ರಿ ಅಮೃತ ಅನ್ನ ಅಂತ ಮಾಡ್ತಾರೆ. ನಿಜವಾಗಿ ಅಮೃತ ಅನ್ನ ಅಂದರೆ ಅಮೃತ ಅನ್ನನೇ ಅದು. ಅದರ ಟೇಸ್ಟು ಎಲ್ಲಿಂದ, ಹೈದರಾಬಾದ್ಲಿಂದ ಫೋನ್ ಬಂದು, ಸರ್ ಬ್ರಹ್ಮೋತ್ಸವ ಮಿನಿಸ್ಟ್ರು ಮಾಡಿರ್ತಾನೆ, ಸ್ವಲ್ಪ ದಯಮಾಡಿ ನಮ್ಗೆ ಅಮೃತಾನ್ನ ಕಳಿಸ್ಕೊಡ್ರಿ. ಇಲ್ಲಿಂದ ಅಮೃತಾನ್ನ ಹೋಗ್ತದೆ. ನಾವು ಡ್ಯೂಟಿ ಮಾಡಿ ಅದಕ್ಕೆ ನನ್ನ ಹೆಂಡ್ತಿ, ನನ್ನ ಮಕ್ಕಳು ಎಲ್ಲ ಹೊಟ್ಟೆ ತುಂಬ ತಿಂದೀವಿ ನಾವು ಬೇಕಾದಷ್ಟು. ನಾನು ಆ ಬ್ರಹ್ಮೋತ್ಸವ ಡ್ಯೂಟಿಯಲ್ಲಿರ್ತಿದ್ದೆ. ನನಗೆ ಗೊತ್ತಿದ್ದು, ನಾನು ಡ್ಯೂಟಿಗೆ ಹೋದೆ ಅಂದರೆ ಭಾಳ ಸ್ಟ್ರಿಕ್ಟಾಗಿ ಮಾಡ್ತಿದ್ದೆ. ನಾನು ಎಲ್ಲೆಲ್ಲೂ ಕೂಡ್ತಿದ್ದಿಲ್ಲ. ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ ಅವರು, ಅಯ್ಯೋ ಇಪ್ಪತ್ತು ಅಪರಾಚಾರ ವಸ್ತಾಳೆ, ಇವತ್ತು ಅಪರಾಚಾರ ಬರ್ತಾರಪ್ಪ ಡ್ಯೂಟಿಗೆ. ಅವರು ವಾಲೆ ಅಮೃತಾನ್ನ ನೈವೇದ್ಯ ಆದ್ಕೊಂಡು ಒಂದು ದೊಡ್ಡ ಪತ್ರೊಳಗೆ ಪಾರ್ಸಲ್ ಮಾಡಿ ಇಟ್ಬಿಟ್ಟಿರ್ತಿದ್ರು. ತೊಗೊಂಬಂದ್ಬಿಡ್ತಿದ್ದೆ. ಎಷ್ಟೋ ಅಮೃತಾನ್ನ ಅದ್ಭುತ. ಆಕೆ ಅಮೃತಾನ್ನ ತಂದು ಕೊಟ್ಲಂತೆ. ಆ ಆಕಾಶರಾಜನ ಪತ್ನಿಯ ಸವಿನ ನೆಪಗಾಗಿ ಬ್ರಹ್ಮೋತ್ಸವದಲ್ಲಿ ಅಮೃತಾನ್ನದ ಸಮರ್ಪಣೆ ಇರ್ತದೆ. ತಂದುಕೊಟ್ಲು. ತೊಗೊಂಡ ಬ್ರಹ್ಮದೇವರಿಗೆ ಇಡಿಸ್ಲಿಕ್ಕೆ ಹೋದ. ಅದು ಅಂತ ಬಾಯಿ ಬಿಚ್ಚಿಬಿಟ್ಟು ಅಳ್ಳಕ್ಕತ್ತದು. ಕೊಡಲು ತಿನ್ನಲೇ ಇಲ್ಲ. ಅವನೇ ಬ್ರಹ್ಮ, ಮಾರಾಯ ನನ್ನ ತಂಟಿಗೆ ಬರಬೇಡ ನೀವು, ನಾನು ಈ ಮಾನುಷಾನ್ನ ತಿನ್ನಲಾರೆ, ನೀನು ಎಲ್ಲ ಸರ್ವಸಾರ ಹೋಗ್ತಾ ಏನಾದರೂ ಜಡ್ದು ಬಿಡ್ತಿದ್ದಿ, ಪ್ರಪಂಚನ್ನೇ ನುಂಗಿ ನೀರು ಕುಡಿಯೋ ಮಹಾನುಭಾವ, ನಿಂಗೆ ಎಲ್ಲ ಸರಿ ಹೋಗ್ತದೆ, ನಮ್ಗೆ ಟ್ಯಾಲಿ ಆಗೋದಲ್ಲ. ನಮ್ಗೆ ಇನ್ನೊಂದೇನು ಗೊತ್ತರ, ನೀನು ತಿಂದ ಮೇಲೆ ನಾವು ತಿಂಬೋರು, ನಿಂಗೆ ಸಮರ್ಪಿತವಾಗಬೇಕು. ನಿಂಗೆ ಸಮರ್ಪಿತವಾದ ನೈವೇದ್ಯಾನ್ನವನ್ನು ಮಾತ್ರ ಉಣ್ತೇವೆ ಹೊರತಾಗಿ ಮಾನುಷಾನ್ನವನ್ನು ನೈವೇದ್ಯ ಆಗದೇ ಇರತಕ್ಕಂಥ ಅನ್ನ. ಆಗೇನು ಮಾಡಿ ತಾನೇ ಒಂದೇಟು ಕೊಟ್ಟಲು, ಇದು ದರಿದ್ರ ತಿನ್ನದಲ್ಲ, ತಿಂದ್ಬಿಟ್ರೆ ಇದು ಕಟ್ಟಿಷ್ಟ ತಿಂದುಬಿಟ್ಲ, ನೈವೇದ್ಯ ಮಾಡಿಬಿಟ್ಟ, ತಾನೇ ಊಟ ಮಾಡಿದ. ಆಗಲಕ್ಕ ತಿನ್ನೋ ಬ್ರಹ್ಮದೇವರು ಬಿಟ್ಟ. ಏನು ರೀ ಶ್ರೀನಿವಾಸನ ಕಲ್ಯಾಣದಲ್ಲಿ ಬರುವ ಕಥೆಗಳು ಅವೆಲ್ಲ ಬಹಳ ಮಧುರಾತಿ ಮಧುರ. ಇವತ್ತಿಗೆ ಮುಗೀತು ನಮಗೂ ನಿಮಗೂ ಬಾಂಧವ್ಯ. ಈ ಬಾಂಧವ್ಯ ಬೆಳೆಸ್ಕೊಳ್ರಿ. ಯಾವುದೋ ಅಕ್ಕ ತಂಗಿ ಆದ್ವಿ ಅಂದ್ಕೊಳ್ರಿ, ಅಥವಾ ನೀವು ನಂಗೆ ಅಕ್ಕಂದ್ರಾದ್ರಿ, ನೀವು ತಂಗಿಯಂದ್ರಾದ್ರಿ, ಮತ್ತು ಏನು ಅಣ್ಣ ಸೀರೆ ಕೊಡಲಿಲ್ಲ, ಅದು ಕೊಡಲಿಲ್ಲ. ಈಗ ನನ್ನ ಮಗಳಿದ್ದಾಳೆ ನೋಡ್ರಿ, ಬಂದರೆ ಕಂಟ್ರೋಲಿಗೆ ಪವರ್ ಇದ್ರೆ ನಂಗೆ ಯಾರ್ಯಾರಿಗೆ ಕಂಟ್ರೋಲ್ ಆಗೋಲ್ಲ. ನಾನು ಯಾರು ತಂಟಿಗೆ ಹೋಗೋಲ್ಲ, ನಾನು ಹೆಂಡತಿ ಮಾತು ಕೇಳೋದಿಲ್ಲ, ಯಾರನ್ನ ಮಾತು ಕೇಳೋದಿಲ್ಲ. ನನ್ನ ಮಗಳು ಇದ್ದಲ್ಲ ಸ್ಟೇಜ್ ಮೇಲೆಲ್ಲ ಅವಳೇ ಎಲ್ಲ ಮಾಡೋದು. ಅವಳಂದ್ರೆ ಸ್ವಲ್ಪ ಅಂಜಿಕೆ ನಂಗೆ. ಅವಳು ಏನು ಲೆಕ್ಕ ನೀಡಿದಾಳೆ, ಹಾಗೆಲ್ಲ ಅಪ್ಪ ಹೀಗೆ ಮಾಡು ನಿನ್ನೆಲ್ಲ ನಂಗೆ ಟೀಚಿಂಗ್, ಅವಳದೇ ಟೀಚಿಂಗ್ ಒಳಗೆ. ನೀನು ಓಡಾಡಬೇಡ, ಅಲ್ಲಿ ಬಾಡಬೇಡ, ಅಲ್ಲಿ ಕೂಡಬೇಡ, ಕೆಳಗೆ ಕೂಡಬೇಡ, ಆ ಅಭಿಮಾನದಿಂದ ಹೇಳ್ತಕ್ಕಂಥ ಮಾತು. ಸೊ ನಾವೆಲ್ಲರೂ ಕೂಡ ಈ ಮಕ್ಕಳಾಗೋದು ಬೇಡ. ಈ ಅಣ್ಣ ತಂಗಿ ಇದೆಲ್ಲ ಏನಾಗ್ತದೆ ಗೊತ್ತಿನ, ನಂಗೆ ಸೀರೆ ಕೊಟ್ಟಿಲ್ಲ, ನಂಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ಈ ಅಧ್ಯಾತ್ಮ ಚಿಂತನೆಯಲ್ಲಿ ನಾವು ಬಂಧುಗಳಾದರೆ ಅಪ್ಪಣ ಏನಾದರೂ ಹೇಳ್ರಿ ಅಂತ ನೀವು ಹೇಳ್ಬೋದು. ಅಮ್ಮ ನೀವೊಂದು ಹಾಡು ಹೇಳಮ್ಮ ಅಂತ ನಾನು ಕೇಳ್ಬೋದು. ಆ ಭಾರತೀಯರಾಗಿ ಬಾಳಕ್ಕೆ ಈ ಬಾಂಧವ್ಯ ಶಾಶ್ವತವಾದ್ದು. ನೀವು ಯಾರಾದರೂ ಕೂಡ ಮನಸ್ಫೂರ್ತಿಯಾಗಿ ಹೇಳ್ತಿದ್ದೀನಿ, ನಿಮಗೇನಾದರೂ ಸಂದೇಹ ಬಂತು ಅಂದರೆ ನನಗೆ ಫೋನ್ ಮಾಡ್ಬೋದು. ನೀವು ಮಾರ್ನಿಂಗ್ 7 o'clockಲಿಂದ 9 o'clock, ಸಾಯಂಕಾಲ 5ರಿಂದ 7ರವರೆಗೆ ಎನಿ ಟೈಮ್ ನಿಮ್ಮ ಅಣ್ಣನನ್ನಾಗಿಯೋ, ನಿಮ್ಮ ಅಪ್ಪನನ್ನಾಗಿಯೋ, ನಿಮ್ಮ ತಮ್ಮನನ್ನಾಗಿಯೋ ಏನಾಗಿ ಅಂದುಕೊಂಡು ಗುರುಪರ ಅನ್ಬೇಡ್ರಿ. ಗುರು ಆಗಲಿಕ್ಕೆ ನಂಗೆ ಇಷ್ಟಿಲ್ಲ. ನೀವು ಗುರುಗಳು, ನಾನು ಶಿಷ್ಯ.
ಸೊ ನನಗೆ ಗುರುತ್ವ ಬೇಡ, ಅದು ಅಹಂಕಾರ ತಂದು ಕೊಡುತ್ತದೆ. ಸೊ ಫೋನ್ ಮಾಡಿರಿ, ನೀವು ಏನಾದರೂ ಹೇಳ್ರಿ ಕೇಳ್ತೀನಿ, ನಾನೇನಾಳು ಹೇಳಿದರೆ ಕೇಳ್ರಿ. ಈಗ ಪ್ರತಿ ಶುಕ್ರ ಶನಿ ಆದಿ 3 ದಿವಸ ಇದರಲ್ಲಿ ಬರ್ತದೆ. ಕೊಟ್ಟಿಯ ಮೇವೆಲ್ಲ ಹರಿಕಥಾಂಬ ಸಾರು ಬರ್ತದೆ, ಚಕ್ರಾಬ್ಜ ಮಂಡಲ ಬರ್ತದೆ, ಹಿಂದಿನವೆಲ್ಲ ಸಿಗ್ತಾವೆ ಯೂಟ್ಯೂಬ್ನಲ್ಲಿ. ನೀವು ನೋಡಿದರೆ ಎಷ್ಟು ಇವಾಗ 22ನೇ ಬರ್ತದೆ, ಪ್ರತಿನಿತ್ಯದಲ್ಲಿ ಬರ್ತದೆ. ಸೊ ಅದನ್ನು ನೋಡಿರಿ. ಆಮೇಲೆ ದಾಸರ ಚರಿತ್ರೆಗಳನ್ನೆಲ್ಲ ತೆಗಿತಾ ಇದ್ದೀವಿ ನಾವು ಹೋಗಿ. ನನಗೊಬ್ಬ ಅಮೆರಿಕಾದ ವ್ಯಕ್ತಿ ಸಿಕ್ಕಿದ್ದಾನೆ, ಆತ ಎಲ್ಲ ಬಿಟ್ಟು ಬಂದಾನೆ ನೋಡಿರಿ. ಆತ ಎಷ್ಟು 20 ಲಕ್ಷ 30 ಲಕ್ಷ ಸಂಬಳ ಇತ್ತಂತ ಎಲ್ಲಿ ಅಮೆರಿಕದಲ್ಲಿ. ಅದೆಲ್ಲ ಬಿಟ್ಟು ಎಂಥ ದೊಡ್ಡ ವ್ಯಕ್ತಿ ಅಂದರೆ ಅಲ್ಲಿ ಒಂದು 15 ಕೋಟಿ ರೂಪಾಯಿ ಮನಿ ಅದನ್ನು ಪುತ್ತಿಗೆ ಸ್ವಾಮಿಗಳಿಗೆ ದಾನ ಮಾಡಿ ಆ ಹೋದ ಬಿಟ್ಟು ಜುಟ್ಟು ಬಿಟ್ಕೊಂಡು ಮಂತ್ರಾಲಯಕ್ಕೆ ಬಂದು, ಮಂತ್ರಾಲಯದಲ್ಲ ಮ್ಯೂಸಿಯಂ ನೋಡಿದ ಮೇಲೆ ನನ್ನ ಹಿಡ್ಕೊಂಡು ಏನೇನು ತರಬೇಕೋ ಕಂಪ್ಯೂಟರ್ಲಿಂದ ಮೊದಲು ಮಾಡಿಕೊಂಡು ಸಕಲವನ್ನು ತಂದಾನೆ. 50 ಲಕ್ಷ ರೂಪಾಯಿ ಸಾಮಾನು ತಂದಿಟ್ಟಾನ ಮನ್ಯಾಗ. ಪ್ರತಿನಿತ್ಯ ಬಂದು ಕೂತ್ಕೊಂಡ್ಬಿಡ್ತಾನೆ, ಅವನ ರೆಕಾರ್ಡ್ ಮಾಡಿರಿ, ನೀವು ಸುಮ್ಮನೆ ಕೂಡಬೇಡ್ರಿ ಅಂತೇಳಿ ಏನೋ ಒಂದು ಮಾಡಿಸ್ತಾ ಇರ್ತಾನೆ. ನನ್ನನ್ನು ಮಾರ್ಗದಲ್ಲಿ ಹಚ್ಚಿದ ಪುಣ್ಯಾತ್ಮ ಆತ ನಂಬರ್ ಕೊಡ್ತೀನಿ ನಿಮಗೆ, ನೀವು ಆತನ ಫೋನ್ ಮಾಡಿಬಿಟ್ರೆ ನಿಮ್ಗೆ ಲಿಂಕ್ ಕೊಟ್ಟುಬಿಡ್ತಾನಂತ. ನೀವು ಎಲ್ಲವನ್ನು ಮ್ಯೂಸಿಯಮ್ ಇಲ್ಲೇ ಕೂತ್ಕೊಂಡು ನೋಡ್ಬೋದು, ಮತ್ತು ಉಪನ್ಯಾಸಗಳನ್ನು ಕೇಳಬಹುದು. ಕೇಳಿ ಬಾಂಧವ್ಯ ಬೆಳೆಸ್ಕೊಬೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ಯಾವುದು ಹೇಳಿದೆವು ಮೊನ್ನೆ? ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ ತಪ್ಪು. ಇಲ್ಲಿ ಒಬ್ಬ ಸಂಗೀತಗಾರಳು ಬಂದು ಕೂತ್ಕೊಂಡಿದ್ದ, ಅಲ್ಲಿ ಕೂತಿದ್ದಾಳೆ, ಫಸ್ಟ್ ಕ್ಲಾಸ್. ಎದ್ದೇಳಮ್ಮ ನೋಡ್ಸು ಒಂದು ಸಲ. ನಿಜವಾಗಿ ಶ್ರೀನಿವಾಸ ಕಲ್ಯಾಣವನ್ನು ಅವರು ಹಾಡಿ ಎಷ್ಟು ಸುಂದರ ಮಾಡಿದ್ದಾರೆ. ಯಾವ ಅಪೇಕ್ಷೆ ಇಲ್ಲದಲೇ ತಮ್ಮ ಸ್ವಂತ ಖರ್ಚಿನಿಂದ ಒಳ್ಳೆ ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಇಟ್ಟುಕೊಂಡು ಇಡೀ ನಿನ್ನೆ ಶ್ರೀನಿವಾಸ ಕಲ್ಯಾಣ ನೋಡಿದ್ರಲ್ಲ ಹಾಡುಗಳೆಲ್ಲ, ಸುವ್ವಿ ಸುವ್ವಿ ಏನು ಬೆಳೆಯನಿಕ್ಕಿದ್ರು ಅಲ್ಲ. ಎಷ್ಟು ಹಾಡು ಮಾಡಿವಮ್ಮ? 8 ಹಾಡು ಮಾಡಿದ್ದಾರೆ, ಮಧುರವಾಗಿ ಹೇಳಿದ್ದಾರೆ ಹಾಡು. ಅದರಲ್ಲಿ ಒಬ್ಬಳು ಬಹಳ ನನ್ನ ಕಡಗೋಲ ತಾರನ್ನ ಚಿನ್ನ ಅಂತಕ್ಕಂಥ ಒಂದು ಹಾಡದ ವ್ಯಾಸರಾಜರದು. ಆ ಹಾಡಿಗೆ ಏನೋ ಸ್ವಾಮಿ ನನ್ನ ಕಡೆಯಿಂದ ಬರಿಸಿದ ಕೆಲವು, ಆ ಬರೆದದ್ದನ್ನು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾಳೆ. ಭಾಳ ಬಂಗಾರದಂಥ ವ್ಯಕ್ತಿ. ಆ ಸಂಗೀತಗಾರಳ ಮುಂದೆ ನಾನು ಹಾಡು ಹೇಳ್ತೀನಿ. ದೇವರೇ ಬಲ್ಲದು, ಯಾಕೆ ಏನು ಅಂದ್ಕೊಬೇಡಬೋ, ಶ್ರುತಿ ಪ್ರತಿ ತಪ್ಪುತ್ತಿತ್ತಲ್ಲ ನೀನು. ಮತ್ತೆ ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ. ಶ್ರುತಿ ಕಲಸರಿ. ನನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ ಅಪ್ಪ ತಿರುವೆಂಗಳೇಶನೇ ನಿರ್ದೋಷನೇ ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ ತಪ್ಪು ನೋಡದೆ. ಆಪಾದ ಮೌಳಿ ಎನ್ನೋಳುವಾಗ ಬಹಳ ಶ್ರೀಪತಿ ಕ್ಷಮಿಸಿ ಕಾಯ್ದೆಯ ಉದಧಿ ಧ್ಯೇಯ. ಶ್ರೀಪತಿ ಕ್ಷಮಿಸಿ ಕಾಯ್ದೆಯ ಉದಧಿ ಧ್ಯೇಯ. ಯಾ ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ ತಪ್ಪು ನೋಡದೆ. ಜಗದಗ ಹರನೆಂಬುದು ನಿನ್ನಯ ಬಿರುದು ತ್ರಿಗುಣಾತೀತನೆ ರಾಮನೆ ಗುಣಧಾಮನೆ. ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ
ಇನ್ಯನ್ನ ಕಲುಷ ವಾರಿಸೋ ಭವತಾರಿಸೋ ಅನ್ರಿ. ಇನ್ಯನ್ನ ಕಲುಷ ವಾರಿಸೋ ಭವತಾರಿಸೋ ಪ್ರಸನ್ನ ವೆಂಕಟರಮಣ ಪ್ರಸನ್ನ ವೆಂಕಟರಮಣ ಭಯ ಶಮನ ತಪ್ಪು ನೋಡದೆ ಬಂದೆಯ ನನ್ನಯ್ಯ ತಂದೆ ತಪ್ಪು ನೋಡದೆ ಬಂದೆಯ. ಓಕೆ, ಇದು ಕರುಣಿಯಂಬೇಕ ಒಂದು ಸಾಲ ರಿಪೀಟ್ ಮಾಡಿಬಿಡೋಣ, ಮತ್ತು ನಾಳೆ ನೀವು ಹೇಳ್ಕೊತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಕರುಣಿಯಂಬೆ ಕರುಣಾ ಮ್ಯಾಲೆ ಹೋಯ್ತು. ಕರುಣಿಯಂಬೆ ಕರುಣಾಬ್ಧಿಯಂಬೆ ಶರಣು ಶರಣಂಬೆ ಸ್ವಾಮಿ ಶರಣು ಪರಮ ಭಾಗವತರ ಹರಿಗಳ ತರಿದು ಪರಮ ಭಾಗವತರ ಹರಿಗಳ ತರಿದು ಹರೇ ನರಕ ತಪ್ಪಿಸಿ ನಿಜ ಪುರ ಕೊಯ್ಯುವಿಯಂದು ನರಕ ಕರುಣಿಯಂಬೆ ಕರುಣ ಅಬ್ಧಿಯಂಬೆ ಕರುಣಿಯಂಬೆ ಕರುಣ ತಾಯಿಯಂಬೆಯನ್ನ ತವರು ರೆಂಬೆ ತ್ರಾಹಿ ತ್ರಾಹಿಯಂಬೆ ಸ್ವಾಮಿ ತ್ರಾಹಿ ಬಾಯಂಬೆ ಮಾನವರ ಗಾಯ ಕಾಣಿಸುತ್ತೀರ ನೀ ಅಜಮಿಳಗಾಶ್ರಯವೀತ್ಯಂದೆ ಕರುಣಿಯಂಬೆ ಕರುಣ ಅಬ್ಧಿಯಂಬೆ ಕರುಣಿಯಂಬೆ ಏಕನೆಂಬೆ ಅನೇಕನೆಂಬೆ ಸಾಕು ಸಾಕ್ಯಂಬೆ ಸ್ವಾಮಿ ಸಾಕು ಶ್ರೀಕಾಂತ ಪ್ರಸನ್ನ ವೆಂಕಟೇಕಾಂತ ಭಕ್ತರ ಬೇಕಾಗಿದಡನು ಕುವಿಯಂದು ಕರುಣಿಯಂಬೆ ಕರುಣಾಬ್ಧಿ ಎಂಬೆ ಶರಣು ಶರಣಂಬೆ ಸ್ವಾಮಿ ಶರಣು ಶರಣಂಬೆ ಹೇಳಿದಂತಾಲಿಹೆ ಶ್ರೀನಿವಾಸ ನಿನ್ನಾಳಿಗಳಾಗಿಯೇ ಶ್ರೀನಿವಾಸ ಅವರೂಳಿಗವ ಮಲ್ಪೆ ಶ್ರೀನಿವಾಸ ಎನ್ನ ಪಾಲಿಸೋ ಬಿಡದೆ ಶ್ರೀನಿವಾಸ ಹೇಸಿನಾದರ ಶ್ರೀನಿವಾಸ ಹೇಸಿನ ಹರಿದಾಸರೊಳು ಪೊಗ್ಗೆ ಶ್ರೀನಿವಾಸ ಅವರ ಭಾಷೆಯ ಕೇಳಿಗೆ ಶ್ರೀನಿವಾಸ
ಆವಾಸಿಯ ಸೈರಿಸೋ ಶ್ರೀನಿವಾಸ, ತಿಂಗಳವನಲ್ಲ ಶ್ರೀನಿವಾಸ, ತಿಂಗಳವನ್ ವತ್ಸರಂಗಳವನಲ್ಲ ಶ್ರೀನಿವಾಸ, ರಾಜಂಗಳ ಸವಡಿಪೆ ಶ್ರೀನಿವಾಸ, ಭಾವಂಗಳ ದಾಟುವೆ ಶ್ರೀನಿವಾಸ, ನಿನ್ನವ ನಿನ್ನವ ಶ್ರೀನಿವಾಸ, ನಿನ್ನವ ನಿನ್ನವ ನಾನನ್ಯವನರಿಯನು ಶ್ರೀನಿವಾಸ. ಅರೆ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ, ಪ್ರಸನ್ನ ವೆಂಕಟಾದ್ರಿ ಶ್ರೀನಿವಾಸ, ಐ ಬಿಡೆನೋ ನಿನ್ನ ಅಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನ ಅಂಗ್ರಿ ಶ್ರೀನಿವಾಸ. ಕೈ ಎತ್ರಿ, ಏನು ಪರವಾಗಿಲ್ಲ. ಯಾಕೆ ಗೊತ್ತಾ, ಭಗವಂತನ ಹತ್ರ ಹೋಗ್ಬೇಕು ನಾವು. ಬಿಡೆನೋ ನಿನ್ನ ಅಂಗ್ರಿ ಶ್ರೀನಿವಾಸ, ಬಿಡೆನೋ ನಿನ್ನ ಅಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆನೋ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳೆನೋ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ, ನಿನ್ನ ಹರೇ ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ, ನನ್ನ ನಡೆ ತಪ್ಪು ಕಾಯೋ, ನನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ. ಪ್ರಾರಂಭ ಮಾಡಿದ್ದು ಒಂದು 20 ನಿಮಿಷ ಲೇಟ್ ಆಯಿತು, ಸಮಾಪ್ತಿ ಕೂಡ 20 ನಿಮಿಷ ಲೇಟ್ ಆಗಿದ್ದಕ್ಕಾಗಿ ನಿಮ್ಮೆಲ್ಲರಲ್ಲಿ ನಿಜವಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಕೆಲಸ ಇರ್ತದೋ ಪಾಪ, ನಿಮ್ಮ ಮಕ್ಕಳನ್ನು, ನಿಮ್ಮ ಯಜಮಾನರನ್ನು, ಆ ಯಜಮಾನರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಕಮ್ಮಿಯಪ್ಪ. ಈ ಬದಲಿಗೆ ಒಂದು ಕಾಲದಲ್ಲಿ ಅಡಿಗೆ ಮನೆಯಿಂದ ಬರೋದೇ ದೊಡ್ಡ ಸಮಸ್ಯೆ ಆಗ್ತಿತ್ತು. ಅಂಟಾದು ನಮ್ಮಪ್ಪನ ಮುಂದೆ ಮೈ ಮರೆತು ಕುಣಿದು ನಮ್ಮಪ್ಪನ ಧ್ಯಾನದಲ್ಲಿ ನೀವೆಲ್ಲರೂ ಆಸಕ್ತರಾಗ್ತಿದ್ದೀರಿ ಅಂದರೆ ನಿಮ್ಮ ಜನ್ಮ ಧನ್ಯ. ನಿಮ್ಮ ಈ ಭಾಗ್ಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ನಿಮ್ಮ ಮನೆಯ ಯಜಮಾನರು ಏನಿದ್ದಾರಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮರಿಬೇಡ್ರಿ. ನೀವು ನಿಮ್ಮ ಗಂಡನ ಕಾಲು ಬಿಟ್ಟು ಇನ್ನೊಬ್ಬರ ಕಾಲು ಮುಟ್ಟಬಾರ್ದು. ಇದು ಶಾಸ್ತ್ರ. ಇದು ನಿಮ್ಮ ತಂದೆಯ ಕಾಲು ಮಾತ್ರ ಮುಟ್ಟಬಹುದು. ನಿಮ್ಮ ಮಾವನ ಕಾಲು ವರ್ಷಕ್ಕೊಂದು ಒಮ್ಮೆ ಮಾತ್ರ ಮುಟ್ಟಬೇಕಂತ ಶಾಸ್ತ್ರ ಅಷ್ಟು ಕಠಿಣವಾಗಿ ಹೇಳುತ್ತದೆ. ಎಷ್ಟು ಜಾಗ್ರತೆ ತಗೋತದೆ ಗೊತ್ತನಾ. ಆ ಸ್ಪರ್ಶ ಅಂಬೋದು ಯಾವಾಗ ಏನು ದುರ್ಬುದ್ಧಿ ಕೊಡ್ತದೋ ಗೊತ್ತಾಗಲ್ಲ. ಅದು ಕಡಮ್ಮ ನೀನು ಮುಟ್ಟಬೇಡ ದಯಮಾಡಿ. ಎರಡನೇದೇನಿದ್ರೆ ನೀವು ತಲೆ ಬಾಗುವ, ನಿಮ್ಮ ತಲೆಯ ಮೇಲೆ ಮಂತ್ರಾಕ್ಷತೆ ಹಾಕೋದು ಅದು ಅಸಂಪ್ರದಾಯ. ಯಾಕೆ ಗೊತ್ತಾ, ನಿಮ್ಮ ತಲೆಯಲ್ಲಿ ಗಂಗೆ ಇರ್ತಾಳಂತೆ. ಎಷ್ಟು ಪುಣ್ಯ ಮಾಡಿರಿ ನೀವು. ನಮ್ಮ ತಲೆ ಮೊಂಡಿರ್ತದೆ ಅಷ್ಟೇ, ಏನಿರೋದು. ಸೊ ಲೇಟ್ ಆಯಿತು. ನನ್ನನ್ನು ಆಶೀರ್ವಾದ ಮಾಡಿರಿ ನೀವೆಲ್ಲರೂ ಕೂಡ. ನಾವೆಲ್ಲರೂ ಕೂಡ ಭಗವಂತನ ಹತ್ತಿರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ ಹೇಳ್ರಿ. ಅದಕ್ಕೆ 9 ಅಂತ ಹೇಳಿದ್ದು, ಇನ್ನೂ ಪೂಜೆಗೆ ಬಂದಿಲ್ಲ. ಸ್ವಾಮಿಗಳು ಇನ್ನೂ ಜಪ ನಡೀತಾ ಇದೆ. ಹಾಗಾಗಿ ಅವರು ಕರೆಕ್ಟಾಗಿ 9:15 ಹರೇ ಶ್ರೀನಿವಾಸ. ಪೂಜ್ಯ ಅಪ್ಪಣ್ಣಾಚಾರ್ಯರಿಗೆ ಉಭಯ ಸಮಿತಿಗಳ ಪರವಾಗಿ ಈ ಒಂದು ವಾರ ಈ ಒಂದು ಸುಂದರವಾದ ಕಾರ್ಯಕ್ರಮ, ಸುಪ್ರಭಾತ ಕಾರ್ಯಕ್ರಮ, ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಬಂದು ಎಲ್ಲ ಭಾಗವಹಿಸಿದ್ದೀರಿ. ಉಭಯ ಸಮಿತಿಗಳ ಪರವಾಗಿ ಅನಂತ ಧನ್ಯವಾದಗಳು. ಈ ದಿವಸದ ಮುಖ್ಯ ಕಾರ್ಯಕ್ರಮ, ಕೊನೆಯ ದಿವಸ ಕುಷ್ಟಗಿಯಲ್ಲಿ ನಡೀತಾ ಇರತಕ್ಕಂತಹ 32ನೇ ಅಧಿವೇಶನ. ಇವತ್ತಿನ ಪ್ರಮುಖ ಕಾರ್ಯಕ್ರಮಗಳಾಗಿ ಸ್ವಲ್ಪ ಬದಲಾವಣೆ